ಸಿನಿಮಾವನ್ನ ಥಿಯೇಟ್ರಿಗೆ ಜನ ನೋಡೋಕೆ ಸಿನಿಮಾವನ್ನು ಮೀರಿಸು. ಉದಾಹರಣೆಗೆ ಮೊದಲಾಗ ಒಂದು ಸಾಂಗ್ ಬರ್ತಾ ಇತ್ತು, ಆ ಸಾಂಗ್ ನೋಡೋಕೆ ಖುಷಿ ಪಡೋಕ್ಕೆ ಒಂದು ಸಾಂಗ್ ಸಕ್ಸಸ್ ಆದರೆ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ರು, ಇಂಥ ಸಾಂಗ್ ಎಷ್ಟು ಚೆನ್ನಾಗಿದೆ ಅಂತ. ಈ ಕಲ್ಪನದು, ಮಂಜುಳದು, ರಾಜ್ಕುಮಾರ್ದು, ವಿಷ್ಣುದು, ಯಾರದು, ಅಂಬರೀಷ್ದು, ಯಾರದ್ದು. ಈಗ ಹಾಗಲ್ಲ, ಆ ಚಿತ್ರಣವನ್ನು ಮೀರಿಸುವ ಸಾಂಗು ಮೊಬೈಲಲ್ಲಿ ಬರ್ತದೆ. ಮೊಬೈಲಲ್ಲಿ ಹೇಗೆ ಬರುತ್ತೆ ಅಂತ. ಈಗ ನನಗೊಂದು ಸಣ್ಣ ಪ್ರತಿಭೆ ಇದೆ, ಆ ಹುಡುಗ ಏನು ಮಾಡ್ತಾನೆ, ಮೊಬೈಲ್ ಹಿಂಗೆ ಮುಂದೆ ಇಟ್ಕೊಂಡು ಅವನೇ ಆ್ಯಕ್ಟ್ ಮಾಡ್ತಾನೆ, ಅವನೇ ಡೈರೆಕ್ಷನ್. ಪ್ರತಿ ಮನೆಗೂ ಒಬ್ಬ ಇವಾಗ ಡೈರೆಕ್ಟರ್ ಇದ್ದಾನೆ, ಒಬ್ಬ ಆ್ಯಕ್ಟರ್ ಇದ್ದಾನೆ, ಒಬ್ಬ ಸಿಂಗರ್ ಇದ್ದಾರೆ, ಬರೆಯವರಿದ್ದಾರೆ. ಆ ಕಾರಣಕ್ಕೆ ಇನ್ನೂ ನನಗೆ ತಿಳಿದಾಗೆ ಪಿಕ್ಚರ್ ಅದು ತಟಸ್ಥನೇ. ಇನ್ನು ಅಂದರೆ ಆಪ್ಷನ್ ತುಂಬ ಇದೆ. ಹೌದು, ಆಪ್ಷನ್ ಬೇರೆ 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 ಥರದಲ್ಲಿ. ನೀವು ಟೆಕ್ನಾಲಜಿ ಫಾಸ್ಟ್ ಆಗಿದೆಯಲ್ಲ, ನೀನು ಥಿಯೇಟ್ರಿಗೆ ಹೋಗೋದು ಬೇಡಲ್ಲ. ಅದಕ್ಕೆ ನೀವು ಎಕ್ಸಾಂಪಲ್ ತಿಳ್ಕೊಂಡು ಎಷ್ಟು ಥಿಯೇಟ್ರ್ ಕ್ಲೋಸ್ ಮಾಡಿದ್ರೆ ಕಾರಣ. ಅಲ್ಲ, ನಿಮ್ಮ ಪ್ರಕಾರ ಒಳ್ಳೆ ಸಿನಿಮಾಗಳು ಬರ್ತಿಲ್ವಾ, ಅಲ್ಲ ಜನಕ್ಕೆ ತುಂಬ ಆಪ್ಷನ್ ಇರುವ ಕಾರಣನ? ಆಪ್ಷನ್ನು ಇದೆ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ. ಯಾಕಂದರೆ ಈಗ ನೋಡಮ್ಮ, ನಾನಿಷ್ಟು ಮಾತಾಡಬೇಕಾದ್ರೆ ನನಗೆ ಅನುಭವ ಇರಬೇಕು. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ಅನುಭವವೇ ಶ್ರೇಷ್ಠ ಗುರು. ನಿನಗೆ ಆ ಅನುಭವ ಇಲ್ಲದೆ ಮಾಡಿ, ನಿನಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ, ನೀನು ನಮ್ಮ ಚಿಕನ್ ಸಾರು ಮಾಡಿ ನಿಂಗೆ ಗೊತ್ತಿಲ್ಲ, ಏನು ಮಾಡ್ತೀಯ? ಉಪ್ಪು ಹುಳಿ ತಿನ್ನೋಕ್ಕಾಗುತ್ತೆ? ಹಾಗೆ ಅವ್ರಿಗೇನು ಗೊತ್ತಿರಲ್ಲ. ಒಂದಷ್ಟು ವರ್ಷ ಪಳಗಿರ್ಬೇಕಲ್ಲಿ. ಆ ಸಿನಿಮಾದಲ್ಲಿ ಡೈರೆಕ್ಟ್ರೇ ಮೇನು. ಡೈರೆಕ್ಟ್ರು ನೆಕ್ಸ್ಟ್ ಕ್ಯಾಮ್ರಾಮ್ಯಾನ್ ಬಿಟ್ಟರೆ ಸ್ಕ್ರಿಪ್ಟ್ ಹೆಂಗಿದ್ರು. ಈಗ ಪುಟ್ಟಣ್ಣವರು ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಸಾಹಿತ್ಯನೇ ಬೇಡ ಅವರಿಗೆ. 4 ಹೇಳಲ್ಲ ಮಗ್ಗಿನೇ ಹಾಡು. ಅದು ಟೆಕ್ನಿಕ್ಕು, ಅಷ್ಟು ಕೆಲಸ ಕಲ್ತಿದ್ದಾರೆ. ಹಾಗೆ ಹೌದಾ, ಯಾವ ಸಾಹಿತ್ಯ ಕೊಟ್ಟರು ಅದನ್ನು ರೆಡಿ ಮಾಡ್ಕೋತಾರೆ. ಅವರು ಡೈರೆಕ್ಟ್ರು, ಅವ್ರು ಕ್ರಿಯೇಟರ್ ಅಲ್ಲ, ಫ್ಯಾಕ್ಟ್. ಅದು ಹಾಗಾಗಿ ಸಿನಿಮಾದಲ್ಲಿ ಪೆಂಡಿಂಗ್ ಆಗೋಯ್ತು. ಸಿನಿಮಾ ರಂಗ ಬಿಟ್ಟರೆ ಮತ್ತೆ ನಾಟಕ ಪ್ರವೇಶ ಆಯಿತು. ನಾಟಕ ಮಾಡಿದೆ, ಮತ್ತು ಪತ್ರಿಕಾ ರಂಗ, ನಂದೇ ಆದ ನಾಟಕ ಕಂಪ್ನಿ, ಈ ಪರಿಸರ ಎಲ್ಲ ರಂಗ ಬಿಟ್ಟೆ. ಆ ಸಿನಿಮಾ ರಂಗ ಬಿಟ್ಟಿದ ಮೇಲೆ ಕಷ್ಟ ಆಗಿಲ್ವಾ? ಕಷ್ಟ ಆಯಿತು, ಏನು ಮಾಡೋಕ್ಕಲ್ಲ. ಬಟ್ ಒಬ್ಬಂಟಿ ಆದ್ದರಿಂದ ನಮ್ಗೆ ಸ್ವಲ್ಪ ವಾಕ್ಚಾತುರ್ಯ ಇತ್ತು, ಬದುಕೊಳ್ಳಿಕ್ಕೆ ಅವಕಾಶ ಇತ್ತು. ಈಗಿನ ಥರ ಎಲ್ಲ. ನೀವು ಸಿನಿಮಾ ರಂಗ ಬಿಡ್ತೇನೆ ಅಂತ ಡಿಸೈಡ್ ಮಾಡಿದ ಮೇಲೆ ಇದುವರೆಗೂ ಸಿನಿಮಾ ರಂಗದಲ್ಲಿ ಯಾವುದೇ ಚಾನ್ಸಸ್ ನಿಮ್ಮನ್ನು ಹುಡ್ಕೊಂಡು ಬಂದಿಲ್ವಾ? ಬಂದು ಬೇಕಾಷ್ಟು ಜನ ಕೇಳಿದ್ದಾರೆ. ಸಿನಿಮಾಕ್ಕಿಂತ ಮೊದಲು ನನ್ನ ನಾಟಕ ಜಾತಿ ಬೆಳಗದ ಜ್ಯೋತಿ ನಾಟಕ ಈಗಲೂ ನನಗೆ ತಿಂಗಳಿಗೆ 1-2 ಫೋನ್ ಬರುತ್ತೆ, ಸರ್ ನಿಮ್ಮ ನಾಟಕ ಒಂದು ಸಾರಿ ಮಾಡಿ ನೋಡ್ತೀವಿ. ಅದಾಗಲ್ಲ ಕಣ, ಈ ಕಷ್ಟ ಇದೆ ಅಂತ. ಮಧ್ಯ ನಿನಗೆ ಬಂದೆ, ನೀನು ಜೀವನ ಹೆಂಗೆ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ, ನಿನಗೆ ಆವಾಗಲೇ ಹೇಳಿದಾಗೆ ಇನ್ನೊಂದು ಸಣ್ಣ ಘಟನೆ ನಡೀತು. 80ರ ದಶಕದಲ್ಲಿ ಬಂಟರೆಂದರೆ ಡೌರಿ ಎಂದರೆ ಬಂಟರು. ಅಂಥ ಕಾಲದಲ್ಲಿ ನಾನು ವಿದೌಟ್ ಡೌರಿ ಮದುವೆ ಆದವನು. 1980 ಏನೋ ಈ ಜಾತಿ ವಿರುದ್ಧ ಹೋರಾಟ ಮಾಡಿದವನು, ಡೌರಿ ವಿರುದ್ಧ ಹೋರಾಟ ಮಾಡಿದವನು. ಅದಕ್ಕೆ ನಾನು ಮಾದರಿ ಅಂದರೂ ತಪ್ಪಾಗಲಾರ್ದು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆವಾಗ ಪ್ರಚಾರ ಆಗ್ತಾ ಇದ್ದಿಲ್ಲ. ನನಗೆ ಆಮೇಲೆ ಏನಾಯಿತು, ನನ್ನ ಮಗ ನಾಟಕ ಕಂಪನಿಯಲ್ಲಿದ್ದಾನೆ, ನನಗೆ ಯಾರು ಹೆಣ್ಣು ಕೊಡೋಕ್ಕೂ ಬರ್ತಾ ಇದ್ದಿಲ್ಲ. ಪರ್ಮನೆಂಟ್ ಜಾಬ್ ಅಂತ ಇಲ್ಲ ಹೇಳಿ ನಾಟಕ ಕಂಪ್ನಿಗೆ ಇದ್ದೀನಲ್ಲ, ನನ್ನ ಕಂಪ್ನಿ ಇದೆಯಲ್ಲ, ನನಗೆ ಮದುವೆ ಮಾಡಲಿಲ್ಲ. ನನ್ನ ಮಗ ನಾಟಕ ಕಂಪ್ನಿ. ಅವ ಸಿನಿಮಾ ಅಂದರು ಅಷ್ಟು, ನಾವು ಹಳ್ಳಿ ಕಡೆ ಸಿನಿಮಾದಂದ್ರೂ ನಿನಗೆ ಅಷ್ಟು ಬೆಲೆ ಇದ್ದಿಲ್ಲ. ಅಂತ ಡೈರೆಕ್ಟ್ ಅಂತ ಅದಕ್ಕೆ ಎಂತ ಗೊತ್ತಿದೆ ಮಾರೇ ಮಣ್ಣ. ನನ್ನ ತಮ್ಮನಿಗೆ ಮದುವೆ ಆಗಿ ಮಕ್ಕಳಾಗಿತ್ತು, ನನಗೆ ಮದುವೆ ಆಗುವಾಗ. ಆದರೂ ಕೂಡ ನನ್ನಲ್ಲಿ ಒಂಥರ ಕರುಣೆ ಜಾಸ್ತಿ. ನನ್ನ ತಮ್ಮನಿಗೆ ಮದುವೆ ಆದಮೇಲೆ ತಮ್ಮನ ಹೆಂಡತಿ ಕಡೆಯವರೊಬ್ಬರು ಇಲ್ಲಿದ್ದರು, ಎಲ್ಲಿ ಮಾಗಡಿ ರೋಡಲ್ಲಿ. ನಾನು ಅಲ್ಲಿ ಹೋಗ್ತಾ ಬರ್ತಾಯಿದ್ದೆ. ಅಲ್ಲಿ ನನ್ನ ಹೆಂಡತಿ ಅಕ್ಕ, ಈ ನಮ್ಮ ತಮ್ಮನ ಹೆಂಡತಿ ಹತ್ತಿರ ಇದ್ದರು. ನಾನು ಅಲ್ಲಿಗೆ ಹೋಗ್ತಿದ್ದೆ, ನೆಂಟರಾಯ್ತಲ್ಲಿ ಹೋಗ್ತಾಯಿದ್ದೆ. ನನ್ನ ಹೆಂಡತಿ ಅಕ್ಕನ ಸ್ವಲ್ಪ ಹಿಂಗೆಲ್ಲ ಕತೆ ಹೇಳಿದ್ರು. ನನ್ನದೊಂದು ಅಭ್ಯಾಸ ಇದೆ, ನಾನು ಅಯ್ಯೋ ಅಂದವರಿಗೆ ಆಳು, ಎಲ್ಲವೋ ಅಂದರೆ ಅವನು 16,000 ಕೋಟಿಗೆ ನಾನು ಗೆಲ್ಲಕ್ಕೂ ಆಗಲ್ಲ, ಬಟ್ ನಾನು ದಾರಿ ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ನಾನು ಆವಾಗ ಅದನ್ನು ವಿದೌಟ್ ಡೌರಿ ಮದುವೆ ಅದಾವ ಪ್ರಚಾರ ಇದ್ದಿಲ್ಲ. ಬಟ್ ಬಿಡಿ, ಈಗ ಎಲ್ಲೂ ಡೌರಿ ಇಲ್ಲ, ಈಗ ಎಲ್ಲೂ ಇಲ್ಲ, ಯಾವ ಕಾಸ್ಟ್ ಇಲ್ಲ. ನಿಮ್ಗೆ ಗೊತ್ತಿರ್ತದೆ ಸೌತ್ ಕನ್ನಡ ಅಂತಂದರೆ ಆ ಕಾಲದಲ್ಲಿ ಹಂಗಿತ್ತು. ಬಂಟ್ರು ಅಂದರೆ ಡೌರಿ. ಎಲೆ ಸುಣ್ಣ ಅಂದರೆ ಬೀಡ ಅಂಗಡಿಯವನಿಗೆ 2 ಲಕ್ಷ ಕೊಡ್ತಾಯಿದ್ರು. ನನ್ನ ಕೆಟಗಿರಿಗೆ ಆ್ಯಕ್ಚುಲಿ ಆವಾಗ 5 ಲಕ್ಷ ಕೊಡ್ತಾಯಿದ್ರು. ನಾನು ಇತ್ತೀಚೆಗೆ ಅಂದರೆ ನಿಮ್ಮದು ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ಒಂದಷ್ಟು ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ತಾ ಇರುವಾಗ ಒಂದು ಯೂಟ್ಯೂಬಲ್ಲಿ ನಿಮ್ಮ ಒಂದು ಸಂಭಾಷಣೆ ನೋಡಿದೆ. ಏನಂತಂದರೆ, ಒಂದು ಪ್ರತಿಷ್ಠಿತ ಚಾನಲಲ್ಲಿ ಟೆಲಿಕಾಸ್ಟ್ ಆಗಿರುವಂಥ ಒಂದು ಶೋ ಬಗ್ಗೆ ನೀವು ಮಾತಾಡಿದ್ರಿ. ಆ ಶೋ ಬೇಕಾ, ಆ ಶೋಯಿಂದ ಒಂದಷ್ಟು ಜನ ಹಾಳಾಗ್ತಾ ಇದ್ದಾರೆ, ಯಾಕೆ ಅನ್ನೋದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡಿದ್ರಿ. ಸತತವಾಗಿ ಪ್ರಯತ್ನ ಕೂಡ ಪಟ್ರಿ. ಯಾಕೆ ಆ ಶೋ ಬಗ್ಗೆ ನಿಮಗೆ ಮಾತಾಡಬೇಕು ಅಂತ ಅನಿಸ್ತು? ಏನು
ಕರೆಕ್ಟ್. ಅದು ಏನು ಅದು ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇತ್ತು. ಅದನ್ನು ಇದಕ್ಕೆ ಹಿಂದೆ ಕೆಲವು ವರ್ಷ ಹಿಂದೆ ಬಂದಿತ್ತು ಬಿಗ್ ಬಾಸು. ನಾನು ಆಗಲೇ ಪತ್ರಿಕೆಯಲ್ಲಿ ಬರೆದೆ, ಬಿಗ್ ಬಾಸ್ ಅಲ್ಲ ಬೆಗ್ ಬಾಸ್, ಬಿಗ್ ಬಾಸ್ ಅಲ್ಲ ಸೆಕ್ಸ್ ಬಾಸ್ ಅಂತ ಪತ್ರಿಕೆಯಲ್ಲಿ ಕೂಡ ಬರೆದಿದೆ. ಈಗ ಮೊನ್ನೆ ಈ ನಡುವೆ ಸುದೀಪ್ ಮಾಡಿದ ಕಾರ್ಯಕ್ರಮದಲ್ಲಿ ಏನು ಅಲ್ಲೂ ಬಿಗ್ ಬಾಸಿಗೆ ಬೆವರಿಸಿದ ಕೆಂಚೂರು ಅಂತ ಇತ್ತಲ್ಲ, ಅಲ್ಲಿ ಅಸಹ್ಯ, ಅಶ್ಲೀಲ, ಅಸಭ್ಯ, ಮಾರಲ್ಲಿಲ್ಲ, ನೀತಿ ಬೋಧನೆ ಇಲ್ಲ. ಆ ಟೈಮ್ ಹಾಳು ಮಾಡ್ತೀರಾ. ಅವರು TRP ಆ ದುಡ್ಡುಗೋಸ್ಕರ ಏನೋ ಮಾಡಿ. ನೀನು ಸುದೀಪ್ ಯಾರು, ನೀನೊಬ್ಬ ಹೀರೋ ಅನ್ಸ್ಕೊಂಡಿದ್ದೆ. ನೀನು ಹೇಗಿರಬೇಕಲ್ಲೇ, ನೀನು ಅಲ್ಲೇ, ನೀನು ಹೆಣ್ಮಗು, ನಿನಗೆ ನಿಂದೇ ಆದ ಗೌರವ ಇರ್ತದೆ. ಅದು ಬಿಗ್ ಬಾಸ್ ನಿನಗೆ ಹೋಗಿ ಅಲ್ಲ, ನೀನಿಂತ ಮಾಡಲಿ, ಯಾರ ಮಾಡ್ಕೊಳ್ಳಿ. ಅಲ್ಲಿ ಏನು ಹಿಂದೆ ನೋಡಬೇಕಾಯಿತು. ಅದು ಅಸಹ್ಯ ಆಗುತ್ತೆ. ಅವಳು ವಾಶ್ರೂಮಿಗೆ ಹೋಗಬೇಕು, ಇವನು ಎತ್ಕೊಂಡು ಹೋಗ್ತಾನೆ ಅವಳನ್ನು, ಜೊತೆಗೆ ಹಿರಿನ ಎತ್ಕೊಂಡು ಬಾತ್ರೂಮ್ ಬಿಡ್ತಾನೆ, ಕಾಯ್ತಾ ಇರ್ತಾನೆ. ಆಮೇಲೆ ಅವಳು ವಾಶ್ರೂಮ್ ಹೋಗಿ ಬಂದಮೇಲೆ ಅವಳು ಎತ್ಕೊಂಡು ಬರ್ತಾನೆ. ಎಷ್ಟು ಅದು ಕಲ್ಚರ್ ಎಲ್ಲ ಯಾರೂ ಮಾತಾಡಲಿಲ್ಲ. ಯಾವ ವಿದ್ಯಾವಂತರು, ಬುದ್ಧಿವಂತರು ಅಥವಾ ಬುದ್ಧಿಜೀವಿಗಳು, ಯಾವ ಪತ್ರಿಕೆಯರು, ಯಾವ ಮೀಡಿಯಾದವರು ಯಾರೂ ಮಾತಾಡಲಿಲ್ಲ. ಅದು ನಮ್ದಲ್ಲ, ಅದು ಮೂಲ. ನೀವೀಗ ಚಾನಲಲ್ಲಿ ಟೆಲಿಕಾಸ್ಟ್ ಆಗುವಂಥ ಈ ಪ್ರೋಗ್ರಾಮ್ ಬಗ್ಗೆ ನೀವು ಮಾತಾಡಿದ್ರಿ, ಸರಿ. ಮೂವಿಗಳಲ್ಲಿ ನಾನಾ ಥರದ ಐಟಮ್ ಸಾಂಗ್ಗಳು ಪ್ಲೇ ಆವಾಗಿಂದ ಹಿಡಿದು ಇವಾಗಿನವರೆಗೂ ಪ್ಲೇ ಆಗ್ತಾನೆ ಇದೆ. ಇದು ಕಲ್ಚರ್ ವೈಸ್ ನೀವು ಯಾಕೆ ಧ್ವನಿ ಎತ್ತಿಲ್ಲ? ಧ್ವನಿ ಎತ್ತಿದ್ದೇನೆ ಮಗು, ಅದು ಪೇಪರ್ ಕಟ್ಟಿಂಗ್ ಇದೆ. ಕನ್ನಡ ಚಿತ್ರರಂಗ ಎಲ್ಲ ಹಾಳಾಯಿತು ಅಂತ, ಸೆಕ್ಸ್ವೆಲ್ ಎಲ್ಲ ಜಾಸ್ತಿ ಬಂತು ಅಂದರೆ, ಪುಟ್ಟಣ್ಣ ಇರುವ ಕೂಡ ಬರಲಿಲ್ಲ, ಸ್ಟ್ಯಾಂಡರ್ಡಾಗಿ ಬರ್ತಾಯಿತ್ತು. ಪುಟ್ಟಣ್ಣ ಪಿಕ್ಚರ್ ಆ ಕಾಲದಲ್ಲಿ ಬರ್ತಾಯಿತ್ತು, ರಾಜ್ಕುಮಾರ್ ಪಿಕ್ಚರ್ ಆ ಕಾಲದಲ್ಲಿ ಬರ್ತಾಯಿತ್ತು. ರಾಜ್ಕುಮಾರ್ ಪಿಕ್ಚರ್ ಯಾವುದು ಸೆಕ್ಸ್ವೆಲ್ ಯಾವುದೂ ಇಲ್ಲ. ಇನ್ನಾದರೂ ನೋಡು, ರವಿಚಂದ್ರನ್ ಯಾವಾಗ ಎಂಟ್ರಿ ಆದ್ನೋ ಆತ ಇಂಡಸ್ಟ್ರಿನ, ನಾನು ಹೇಳ್ತೀನಿ, ಓಪನಾಗಿ ಹೇಳಿದ್ದೀನಿ, ಹಾಳು ಮಾಡಿದ್ದಾನೆ. ರವಿಚಂದ್ರನೇ ಸೆಕ್ಸ್ವೆಲ್ ಪೂರ. ಅದೇನು ಮಾಡ್ತಾ ಇದ್ದ, ಒಂದು ಸೀನು ತಮಿಳ್ ಪಿಕ್ಚರು, ಒಂದು ಸೀನ್ ಹಿಂದಿ, ಒಂದು ಸೀನ್ ತೆಲುಗು, ಒಂದು ಸೀನ್ ಕನ್ನಡ, ಬೇರೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಲ್ಲ ಸೇರಿಸಿ ಅದು ಏನಾಯಿತು, ಪಿಕ್ಚರ್ ಅಲ್ಲಿಂದ ಪಿಕ್ಚರ್ ಡೌನ್ ಆಗ್ತಾ ಹೋಯಿತು. ಆದರೂ ರವಿಚಂದ್ರನ ಮೂವೀಸನ್ನ ಜನ ತುಂಬ ಚೆನ್ನಾಗಿ ನೋಡ್ತಾ ಇದ್ರಲ್ಲ. ಒಂದು ಕ್ಯಾಟಗರಿ ಜನ ಇದ್ದಾರೆ, ಸುಳ್ಳು ನನಗೆ ಗೊತ್ತು. ರವಿಚಂದ್ರನ ಅವರ ತಂದೆ ನನಗೆ ಗೊತ್ತಿರೋರು. ನಾನು ಕೆಲಸ ಮಾಡಲು ಅವರು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ತೀರಾ ಇಂಟ್ರಲ್ ಬೇಡ, ಹಾಗಾಗಿ ನನಗೆ ಅದು ಆ ಹಿನ್ನೆಲೆ ಗೊತ್ತಿರಬೇಕಲ್ಲ. ಮತ್ತು ರವಿಚಂದ್ರನು ಹೇಳಿದ್ನಲ್ಲ, ಸಿನಿಮಾದಲ್ಲಿ ಯಾರು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ನಾನು ಹೇಳಿದ್ನಲ್ಲ ಅವಾಗ. ಸೊ ರವಿಚಂದ್ರ ಪಿಕ್ಚರ್ ಎಷ್ಟು ಪಿಕ್ಚರ್ ಸ್ಟಾರ್ಟಿಂಗ್ ಡಬ್ಬಿಂಗ್ ವಾಯ್ಸ್, ರವಿಚಂದ್ರ ಮಾತಾಡಿದ್ದು ಡಬ್ಬಿಂಗ್ ವಾಯ್ಸು. ಎಷ್ಟು ಪಿಕ್ಚರ್ ಬೇಕು ನಿಮಗೆ ಹೌದಾ? ಅದು ನಿಮ್ಗೆ ಗೊತ್ತಿಲ್ಲ, ಅದು ಅಷ್ಟು ಗೊತ್ತಾ ನಿಮಗಿಲ್ಲಲ್ಲ. ಮತ್ತು ಅದಕ್ಕೆ ಒಂದು ವರ್ಗ ಜನ ಇರ್ತಾರೆ. ಈಗ ನಮ್ಮದು ಮೀಡಿಯಾನೇ ಇದೆ. ಮೀಡಿಯಾ ಯಾಕೆ ಎಲ್ಲ ಫಾಸ್ಟ್ ಆಗಿಲ್ಲ ಅಂತ ಹೇಳಿದರೆ, ಒಂದು ಮೀಡಿಯಾ ಒಂದೊಂದು ಪಕ್ಷ, ಒಂದು ಮೀಡಿಯಾ ಜನತಾ ಪಾರ್ಟಿ, ಒಂದು BJP, ಒಂದು ಕಾಂಗ್ರೆಸ್ಸು, ಹೀಗೆ ಇವೆಲ್ಲ ಬರ್ತಾ 90ನೇ ಇಸ್ವಿಯಿಂದ ಈಚೆ ಬಂದು ಎಲ್ಲವೂ ಹಾಳಾಯಿತು. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಎಲ್ಲವೂ ದಾರಿ ಬಿಡ್ತು. ಆದರೆ BJP, ಈಗ ರಾಜಕೀಯ ಪಕ್ಷ BJP ನಡೀತಾ ಇರುವಾಗ ಚೆನ್ನಾಗೇ ಆಯ್ತಲ್ಲ. ಮೋದಿಯವರು ಬಂದ ಮೇಲೆ ಒಂದಷ್ಟು ಇಂಪ್ರೂವ್ಮೆಂಟ್ ನಮ್ಮಲ್ಲಿ ಆಯ್ತಲ್ಲ. ಮೋದಿಯವರು ಬಂದಾಗ ಅಲ್ಲಿ ಸೆಂಟ್ರಲ್ ಆಯಿತು, ಒಪ್ಕೊಂಡೆ, ಅದು ಇರಬೇಕಾಯ್ತು, ಅದು ಹಾಗೆ ಇದೆ. ಇಲ್ಲಿ ನಾವು ಅವಾಗ ಹೇಳಿದ್ದೆ, ನಾವು ಸರ್ಕಾರದ ನ್ಯೂನತೆ ಹೇಳೇ ನಾನು ಹೀಗೆ ನಾನು ಮೂಲೆಯಲ್ಲಿದ್ದಂತ. ಇಲ್ಲಿ ಕೆಲವು ನ್ಯೂನತೆಗಳನ್ನು ಇದೆ, ಅದನ್ನು ನಾವು ಹೇಳಿ ಕೆಲವು ಗ್ಯಾರಂಟಿ ಅಂತ ಕೊಟ್ಟರು. ಒಂದು ವರ್ಗ ಜನ ಇದ್ದರು, ಅವರಿಗೆ ಓಟ್ ಹಾಕಿದರು. ಮತ್ತು ಸರ್ಕಾರವೂ ಕೂಡ BJP ಕೂಡ ಲಾಸ್ಟಲ್ಲಿ ಸ್ಟೇಟಲ್ಲಿ ಹಾಳು ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಕೆಲವರು ಹೋದ್ಮೇಲೆ ಅಲ್ಲಿ ಲೀಡರ್ ಇಲ್ಲ. ಅಲ್ಲ, ಗ್ಯಾರಂಟಿ ಬಂದಮೇಲೆ ಒಳ್ಳೇದಾಯಿತು ಅಂತ ಅನ್ಕೊಳ್ತೀರಾ ನಿಮ್ಮ? ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಅದನ್ನು ತಪ್ಪು, ಅದನ್ನು ಅವರು ಸರ್ವೆ ಮಾಡಬೇಕು. ನನಗೆ ತಿಳಿದಂಗೆ ಇಲ್ಲೊಂದು ಮನೆ ಇದೆ, ತಾಯಿಗೆ 2 ಲಕ್ಷ, ಇನ್ನೊಬ್ಬರು ಮಕ್ಕಳಿಗೆ 2 ಲಕ್ಷ, 4-6 ಲಕ್ಷ ಸಂಬಳ ಬರುತ್ತೆ ಅವರಿಗೆ, ಆಯಿತಾ? ಆ 2,000 ರೂಪಾಯಿ ಅವರಿಗೂ ಬರ್ತದೆ. ಅವರು ಗಾಡಿ ಸೈಡಿಗೆ ಇಟ್ಟು ಬಸ್ಸಲ್ಲಿ ಹೋಗ್ತಾರೆ, ಬಸ್ಸು ಫ್ರೀ. ಅದಂಗೆ ಜನ ಹೇಳಿದ್ದೆ, ಅದು ನಾವು ಜಾಸ್ತಿ ದೀಪ ಹೋಗಂಗಿಲ್ಲ. ಯಾಕಂದರೆ ನಾವು ಸರ್ಕಾರನ ಎದುರು ಹಾಕ್ಕೊಂಡು ಮಾತಾಡೋಕ್ಕಾಗಲ್ಲ, ಮಾತಾಡಲೂಬಾರದು. ಸೊ ಇದು ನನಗೆ ಲೇಟಾಗಿ ಅನುಭವ ಆಗಿದೆ. ಹಾಗಾಗಿ ಅದರ ಬಗ್ಗೆ ನಾನು ಬಟ್ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಮಾಡ್ತಾಯಿದ್ದಾರೆ. ಬಟ್ ಅಲ್ಲಿ ಇಂಟರ್ನಲ್ ಇದೆ, ಅದು ಹೇಳಲಿಕ್ಕಾಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ, ಭಗವಂತನ ಇಚ್ಛೆ. ಅದನ್ನು ಪೂರ್ತಿ ಹೇಳಿದ್ದಿಲ್ಲ, ನನಗೆ 24 ಗಂಟೆ ಬೇಕು ಅಂತ. ಈಗ ಸಿನಿಮಾ ರಂಗ ಬಿಟ್ಟರು ನಾಟಕ ರಂಗಕ್ಕೆ ಬಂದ್ರಿ. ಈಗ ನೀವು ಹೇಳಿದ್ರಿ, ನಾನು ಈಗ ಕೇಳಿದ್ರು ನನಗೆ ಸಾಲ ಮಾಡಿದರೆ 16 ಕೋಟಿ ತಂದು ಕೊಡೋರಿದ್ದಾರೆ, 14 ಲಕ್ಷ ತಂದು ಕೊಡೋರಿದ್ದಾರೆ ಅಂತ. ಸೊ ಅಂಥ ಪಕ್ಷದಲ್ಲಿ ಇದ್ದಾಗ ನಿಮ್ಮ ಡೈರೆಕ್ಷನಲ್ಲಿ ಒಂದು ಮೂವಿ ಬರಬಹುದಾ? ಪಕ್ಷದಲ್ಲ, ವೇದಿಕೆಯಲ್ಲಿ ಮಾತಾಡುವಾಗ ನಾನು ತಿಂಗಳಿಗೆ 20 ವೇದಿಕೆ ಹ್ಯಾಂಡಲ್ ಮಾಡ್ತೇನೆ. ಏನು ಉದ್ಘಾಟಕನಾಗಿ, ಸಭಾಧ್ಯಕ್ಷನಾಗಿ, ಪ್ರಶಸ್ತಿ ಪ್ರದಾನರಾಗಿ, ಮುಖ್ಯ ಅತಿಥಿಯಾಗಿ,
ಅಲ್ಲಿ ಯಾರೋ ಒಬ್ಬರು ಮಾತಾಡೋ ಗೊತ್ತಿರೋರು ಕೆಜ್ನೂರು ಶಂಕರ್ ಪಾಪ ನಾವು ನೋಡ್ರಿ ಈಗ ಭಾಳ ಬೇಜಾರಾಗುತ್ತೆ. ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿದ್ದು ಹೌದು. ಪ್ರೆಸೆಂಟ್ ಆಸ್ತಿ ಮನೆ ಭೂಮಿ ಹೊತ್ಕೊಂಡು ಬರೋಕ್ಕಾಗುತ್ತಾ? ಅದೌದು. ನಾನು ಹೇಳಿದೆ 3-4 ಜನ ಈ ಮೇಡಮ್ ಕೂತಿದ್ದರು. ನಾನು ಹೇಳಿದೆ ಇವತ್ತಿಗೂ ನಾನು ಫಲಾಪೇಕ್ಷೆ ಎಲ್ಲೂ ಬಯಸಿಲ್ಲ. ನಾನು ದುಡ್ಡು ಬೇಕು ಅಂದರೆ ನೋಡಿ ನನಗೆ ಕಷ್ಟ ಇದೆ ಮೇಡಮ್, ನನಗೆ 2 ಲಕ್ಷ ಬೇಕು, ಇವ್ರು ನಾಳೆ ಬೆಳಿಗ್ಗೆ ಸರ್ ನನಗೆ 1 ಲಕ್ಷ ಬೇಕು, ಅವ್ರು ಈಗಲೇ ಕೊಡಲ ಚೆಕ್ಕು ಅಂತ ಕೇಳಿದರು. ಯಾರು ಈ ಮೇಡಮ್ ಹೇಳಿದ್ದು ನಾನು, ನನಗೆ ಗೊತ್ತಿದೆ. ನನಗೆ ದುಡ್ಡು ಬೇಡ, ನನಗೆ ಎಷ್ಟು ಬೇಕು ಅಷ್ಟೇ ಸಾಕು. 4 ಸಾರಿ ಚಿನ್ನದ ಉಂಗುರ ಸನ್ಮಾನ ಮಾಡಿದ್ದಾರೆ, ಅಲ್ಲೆಲ್ಲ ಪುರಾವಿದೆ. ಚಿನ್ನದ ಚೈನು ಕಲಾಕಾಮ ನೋಡಿ ವೆಂಕಟಾಚಲಯ್ಯ ನೋಡಿ ಅಲ್ಲಿ ಲೋಕಾಯುಕ್ತರು ಚಿನ್ನದ ಚೈನ್ ಹಾಕಿ ಸನ್ಮಾನ ಮಾಡಿದ್ದಾರೆ. ಅಲ್ಲಿ ನೋಡಿ ಪೆರಡೂರು ಮೇಲೆ ಯಕ್ಷಗಾನ ಮೇಳ ಚಿನ್ನ ಚಿಂಟನಲ್ಲಿ ಹಾಗೆ ನೋಡಿ ಇದು ಹ್ಯಾಡೋ ವಾಚ್ ಇದು 1 ಲಕ್ಷ ಬರ್ತೀವಿ. ಇದು ಕೂಡ ಚಿನ್ನದು, ಇದು ಏನು 1 ಲ್ಯಾಕ್, ಇದು ನಂಗೆ ಸನ್ಮಾನ ಪ್ರಶಸ್ತಿ ಬಂದಿರುವಂಥದ್ದು. ನನಗೆ ಆಸೆ ಗೀಸೆ ಇಲ್ಲ. ಒಂದು ನಮ್ಗೆ ಎಷ್ಟು ಬೇಕು ತೃಪ್ತಿಗೆ ಮಾತ್ರ ಬೇಕು ಅಷ್ಟೇ. ಸಿನಿಮಾ ಮಾಡಬೇಕು ಅನ್ನೋ ಆಸೆನೂ ಈಗ ಇಲ್ಲ, ಯಾಕಂದರೆ ಇತ್ತು ಅದೀಗ ಸಿನಿಮಾ ಟೇಸ್ಟ್ ಹೊರಟೋಗಿದೆ, ಆಗೋದಿಲ್ಲ. ಅಂದು ಹೊಸ ಟೈಪ್ ಇದೆ. ನಾನು ಏನೀಗ ಹೇಳಿದ್ದೀನಿ ಇದೇ ಜಾತಿ ಬೆಳೆದ ಜ್ಯೋತಿ ನಾಟಕ, ಅದನ್ನು ಸಿನಿಮಾ ಈಗಲೂ ಆಗುತ್ತೆ. ಹೆಂಗೆ ಅಂದರೆ ಅದು ಅಪ್ ಟು ಇಂಟ್ರೋಲ್ ಎಕ್ಸ್ಪೆರಿಮೆಂಟಲ್, ಆಫ್ಟರ್ ಇಂಟ್ರೋಲ್ ಕಮರ್ಷಿಯಲ್. ಅದು ಮಾಡೋ ಪಿಕ್ಚರು ಇನ್ನಿಲ್ಲ ಅಂತ ಹೋಗೋದು ಸರಿಯಾದ. ಅದಕ್ಕೆ ನಮಗೇನು ಎಲ್ಲ ಬೇಕು, ವ್ಯವಸ್ಥೆ ಬೇಕು. ಒಂದು ಸಿನಿಮಾ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕು ಅಂತ? ಮುಖ್ಯವಾಗಿ ಹೇಳಿದ್ನಲ್ಲ, ದುಡ್ಡು ಬೇಕಷ್ಟೇ, ಹಣ ಬೇಕು. ದುಡ್ಡಿದ್ದು ಟೀಮ್ ಇಲ್ಲ, ಹೀರೋ ಮಾಡ್ತೀನಿ. ದುಡ್ಡಿಲ್ಲ ಅಂದು ಟೀಮ್ ಇಲ್ಲ ಚೆನ್ನಾಗಿರೋದು ಅಂತ. ದುಡ್ಡು ಇಲ್ಲದಿರೋ ಪಿಕ್ಚರ್ ಮಾಡ್ಲಿಕ್ಕಾಗ ಮೇಯ್ನ್ ದುಡ್ಡು, ಆಯಿತಾ? ನನಗೊಂದು ಸೀನ್ ಬೇಕು. ಈಗೆಲ್ಲ ಆವಾಗ ಸ್ಟಾಕ್ ಶಾಟ್ಸ್ ಅವಾಗ ಸಿಗ್ತಾಯಿತ್ತು. ಈಗ 2 ನಿಮಿಷಕ್ಕೆ ಇದು ಗೂಗಲ್ ಹೊಡೆದ್ರೆ ಆ ಸೀನ್ ಬರುತ್ತೆ, ಟ್ರೈ ಮಾಡ್ಬೋದು. ದೊಡ್ಡ ಸಿನಿಮಾಗೆ ದುಡ್ಡು ಬೇಕು. ಯಾರನ್ನು ಏನು ಬೇಕಾದ್ರೂ ನಿನ್ನನ್ನು ಏನು ಬೇಕಾದ್ರೂ ಆ ಟಾಪ್ ಲೆವೆಲ್ ಹೀರೋಯಿನ್ ಮಾಡ್ಬೋದು. ಆತನ ಹೀರೋ ಮಾಡ್ಬೋದು. ಆತ ನೋಡ್ಲಿಕ್ಕೆ ಕುಳ್ಳಗಡ್ಡೆ ಸ್ಟೈಲೇ ಇದ್ದಾನೆ. ಆತನ ವಿಲನ್ ನಾವಿಲ್ಲನ್ ಮಾಡಿಸ್ತೀನಿ. ಆತನ ನನಗೆ ಯಾರು ಸೌಕರ್ಯ ಮಾಡಿ ನಿಂತು ಮಾಡಿ ನೋಡಿ ಹೆಂಗೆ ಮಾಡ್ತೀನಿ ನೋಡಿ ಅಂತ ಕೇಳಿ ಅವರು. ಅಂದರೆ ನಮ್ಮ ಕ್ಯಾಮ್ರಾಮನ್ ವಿಲನ್ ಮಾಡ್ತೀರಾ? ಅವ್ರ ಹೆಸರೇನು? ಅವರು ಆತನ ಹೆಸರಿಂತ ಅವ್ರದ್ದು ಅವ್ರ ಹೆಸರು ಬೇಡ ಬಿಡಿ. ಅವರು ಅಷ್ಟು ಲುಕ್ ಇದ್ದಾರೆ ನೋಡಿ. ಈ ಹುಡುಗ ಹೀರೋ ಏನು ಎಷ್ಟು ಚಂದ ಹೇಳೋಕ್ಕಾಗಲ್ಲ. ನಾನು ಹಾಟ್ಲಿ ಹೇಳ್ತಾ ಇರೋದು. ಅವ್ರು ಕ್ಯಾಮ್ರಾ ಮುಂದೆ ಸುಮ್ಮನೆ ಕೂತಿದ್ದಾನೆ, ಬೆಕ್ಕು ಮೀನು ಇಟ್ಕೊಂಡು ಮೀನು. ಯಾಕಂದರೆ ಅವನಿಗೆ ಪಾಪ ಹೇಳಿದ್ದು ನಾನು. ಹಾಗೆ ಅದೆಲ್ಲ ಹೇಳಲಿಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಅದೃಷ್ಟ ಇರಬೇಕು. ಅದೃಷ್ಟಕ್ಕೆ ಮುಂದೆ ಯಾವುದಿಲ್ಲ. ಲಕ್ಕಿ ಅಂತ ಲಕ್ಕಿ ಪರ್ಸನ್ ಅದಿರಲಿ. ಏನೋ ಅದೇ ಹೇಳಿದಾಗ ಹೆಸರು ಕರ್ಮಭೂಮಿ. ನಾವು ಕರ್ಮ ಕಳೆ ಕೊಟ್ಟಿದ್ದು, ನಮ್ಮ ಕರ್ಮ ಹಿಂಗೆ ಕಳಿಬೇಕು, ನಿನ್ನ ಕರ್ಮ ಹಿಂಗೆ ಕಳಿಬೇಕು, ಅವ್ರ ಕರ್ಮ ಹಿಂಗೆ ಕಳಿಬೇಕು. ನಾವು ಹುಟ್ಟಿದ್ದಕ್ಕೆ ಅಳೋದಕ್ಕೆ. ಹೌದು, ಅಳೋದಕ್ಕೆ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳಿದಾಗ ಅದನ್ನು ಸಿಗ್ನಲ್ ಇದೆ, ಕುರುಹಿ ಇದೆ. ಯಾವುದೇ ಮಗು ತಾಯಿಯ ಗರ್ಭದಿಂದ ಈಚೆ ಬಂದಾಗ ಭೂಮಿ ತಲುಪಿದಾಗ ಚಟ್ಟನೆ ಚೀರುತ್ತೆ. ಅದು ಯಾವ ಮಗು ನಗಲಿಲ್ಲ, ಅಂತ ನಗಲಿಲ್ಲ ಅಂದರೆ ಕರ್ಮಭೂಮಿ. ಬಿದೆ ಇಲ್ಲಿಗೆ ಬಂದೆ ಇಲ್ಲಿಗೆ ಅಂತ ಅಷ್ಟು ಬಂದಾಗಲೇ ಹತ್ಕೊಂಡು ಬಂದಿದೆ ಅದು. ಹೌದಾ? ಹೋಗುವಾಗ ಒಂದೊಂದಷ್ಟು ಜನ ಅಳಿಸ್ಬಿಟ್ಟು ಹೋಗ್ತದೆ. ಅಪ್ಪ ಅಮ್ಮ ಹೇಳ್ತಾರೆ ಅಥವಾ ಅಕ್ಕಪಕ್ಕ ಸ್ನೇಹಿತರು ಹೇಳ್ತಾರೆ, ಅಳೋದಕ್ಕೆ ಇರೋದು ಅವನು ಅಂದರೆ ದಟ್ ಈಸ್ ಕರ್ಮಭೂಮಿ. ಆ ಕರ್ಮ ಕಳ್ಕೊಂಡು ಅಲ್ಲಿ ಹೋಗುವಂಥದ್ದು. ಇದೆಲ್ಲ ನಾವು ಅರ್ಥ ಮಾಡ್ಕೊಂಡು ಆಗಲೇ ಹೇಳಿದಾಗೆ ಅನುಭವ ಇರಬೇಕು. ಅನುಭವ ನಾವು ಬದುಕು ಕೊಡುತ್ತೆ. ನನ್ನಂಥವ್ರು ನೀವು ತಿಂಗಳಿಗೆ 16 ಜನ ಇಂಟರ್ವ್ಯೂ ಮಾಡ್ತೀನಿ. ನಿಮ್ಗೆ ಇದರಲ್ಲಿ ಅನುಭವ. ನಿನಗೆ ಈಗ ನನ್ನನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿನಗೆ 1,000 ನಿನ್ನ ಟ್ರೂಪಿಗೆ 1,000 ಪುಟ ಓದಿಷ್ಟು ಅನುಭವ ಬರುತ್ತೆ. ಒಬ್ಬೊಬ್ಬ ಅವನೊಂಥರ ನನ್ನದಕ್ಕೆ ನನ್ನ ಚಾಲೆಂಜ್ ಇದೆ. ಯಾರು ಸರಿಯಾದ್ರೂ ಕಡೆ ನಾನು 24 ಗಂಟೆ ಮಾತಾಡ್ತೀನಿ. ಬರೀ ಯಾವುದೇ ಕ್ವಶನ್ ಕೇಳಿ, ಯಾವುದು ದೈನಂದಿನ ಬದುಕಲ್ಲಿ ಪ್ರಪಂಚದ ಯಾವುದೇ ಮೂಲೆ ಜನಜೀವನ ಕೇಳು. ಅಲ್ಲ, ನಾನು ಇಲ್ಲಿ ಬಂದಾಗ ನಿಮ್ಮ ಟೇಬಲ್ ಮೇಲೆ ಒಂದಷ್ಟು ಮೆಡಿಸನ್ ನೋಡಿದೆ, ಮತ್ತೆ ದೇವರ ಮನೆಯಲ್ಲಿ ಒಂದಷ್ಟು ದಕ್ಷಿಣೆ ಅಂತ ನೋಡಿದೆ. ಸೊ ದೈವಿ ಬಲ ಇದೆಲ್ಲ ಹೇಗೆ ಸಾಧ್ಯ ಅಂತ? ಅದು ತುಂಬ ಜನಕ್ಕೆ ಗೊತ್ತಿದೆ, ನಂದು ಪ್ರಚಾರ ಇಲ್ಲ. ಅದು ನನಗೆ ಬರ್ತ್ ಗಿಫ್ಟು. 1 ಲಕ್ಷಕ್ಕೆ ಒಬ್ಬ ಇರ್ತಾನಂತೆ. ಆ ಲಕ್ಷದಲ್ಲಿ ಒಬ್ಬ. ನಮ್ಮಲ್ಲಿ ಯಾರು ಬರ್ತಾರೆ ಇಲ್ಲಿ ಒಳಗೆ ಪ್ರವೇಶ ಆದರೆ ಸಾಕು, ಅಲ್ಲಿ ನೋಡಿ ದೀಪ ಉರಿತಾ ಇರ್ತದೆ. ಅದೇ ನಿಮ್ಮನೆ ಥರನೇ ಪೂಜೆ 2 ದೀಪ, ದೇವ್ರ ಪಟ. ಅಲ್ಲಿ ನಾನು ನೀರಿದೆ, ನೀರಲ್ಲಿ ದೀಪ ಉರಿತದೆ ಮೇಲೆ. ಅಲ್ಲಿ ನಾನು ದೇವರನ್ನು ನೋಡ್ತೇನೆ. ಇಲ್ಲಿ ಮಾಮೂಲು ಪುಡಾರಿ ಬಂದವರು MLA ಆಗಿದ್ದಾನೆ, MLA ಮಂತ್ರಿ ಆಗಿದ್ದಾನೆ, ಮುಖ್ಯಮಂತ್ರಿ ಆಗಿದ್ದಾನೆ, ಅದಕ್ಕೆಲ್ಲ ಇಲ್ಲಿ ಪುರಾವೆ ಇದೆ. ಯಾವುದೋ ಬುಗಳೆ ಅಲ್ಲ. ಅದು ನಾವು ಜಾಸ್ತಿ ಪ್ರಚಾರ ಮಾಡಿ. ಸರ್ ನಮ್ಮ ಮಗು SSLC 3 ಸಾರಿ ಫೈಲು, ಬಾಲಿ ಸಂಕಲ್ಪ ಮಾಡ್ಕೊ. ಸರ್ ನಮ್ಮ ಹುಡುಗಿ ಗಂಡು ಸಿಕ್ಕಲಿಲ್ಲ, ಮದುವೆಗೆ ಹೆಣ್ಣು ಸಿಕ್ಕಲಿಲ್ಲ, ಸಂಕಲ್ಪ ಮಾಡ್ಕೊ. ಸಂಕಲ್ಪದಂತೆ ಸಿದ್ಧಿ. 1 ಲಕ್ಷಕ್ಕೆ ಒಬ್ಬ ಇದ್ದಾನೆ. ಆ ಲಕ್ಷದಲ್ಲಿ ಒಬ್ಬ
ನಾನು ಅನ್ನೋದು ನನಗೂ ಮಂದಟ್ಟಾಗಿದೆ. ನನಗಿರೋ ಗೌರವ ನನಗೂ ಮೊದಲು ಗೊತ್ತಿಲ್ಲ. ನಮ್ಮ ಪರಿಸರದಲ್ಲಿ ಈ ಸ್ನೇಹಿತರು, ಈ ಕಲಾ ಬಳಗ, ಪತ್ರಿಕೆಯವರೆಲ್ಲ ಈಗಲೂ ಕೂಡ ನನ್ನನ್ನು ಯಾರು ಶಂಕರ್ ಗುರೂಜಿ ಅಂತಲೇ ಕರೆಯೋದು. ಶಂಕರ್ ಗುರೂಜಿ ಅಂತ ಬ್ಯಾನರ್ ಹಾಕಿರ್ತಾರೆ ಸಾಕಷ್ಟು ಜನ. ಇಲ್ಲೊಬ್ಬರು ಯಾರವರು ರಂಗಸ್ವಾಮಿ ಕರಾಟೆ ಅವರೇ ಹುಟ್ಟು ಹಾಕಿದ್ದು ಕರ್ನಾಟಕದಲ್ಲಿ. ಅವ್ರು ನನ್ನನ್ನು ಭಾಳ ಫೇಮಸ್ ಜನ ಆತ. ಶಂಕರ್ ಗುರೂಜಿ ಅಂತ ಎಂಥದ್ದು ಫಂಕ್ಷನ್ ಇಪ್ಪ ಅಲ್ಲಿ ಸ್ವಾತಿ ಹೋಟ್ಲ್ ಮುಂದೆ ಹಾಕಿ ಹೇಳಿದ್ದು ನಾನು. ಅದರಿಂದ ನನಗೆ ಏನೋ ಒಂದು ತೃಪ್ತಿ ಇತ್ತು ಅಷ್ಟೇ. ಹೌದು, ನನ್ನ ಬೆಲೆ ನನಗೆ ಗೊತ್ತಿಲ್ಲ. ನಾನು ಯಾವುದು ನನಗೆ ಅಡ್ವಾಮಾಚಾರ ಇನ್ನೊಂದು ಬರೋದಿಲ್ಲ, ಬೇಕು ಇಲ್ಲ, ಅದು ಬೇಡ. ನಾನೇನು ಪರೋಪಕಾರಂ ಇದಂ ಶರೀರಂ, ಯಾರೇ ಬರಲಿ ನನ್ನ ಹತ್ರ ಇಲ್ಲದೆ ನಾನು ಕೈದು ಉಂಗುರ ಕೊಟ್ಟಿದ್ದಿದೆ, ವಾಚ್ ಕೊಟ್ಟಿದ್ದಿದೆ, ಆಮೇಲೆ ನಾನು ಇಲ್ಲದೇ ಇದ್ದರೆ ನನಗೆ ಏನೋ ಒಂದು ಕಡೆ ಸಿಗುತ್ತೆ. ಅದು ನನಗೆ ದೈವ ವರ ಇದೆ. ನನಗೆ ಇಲ್ಲೇನಿದೆ ಇದೆಲ್ಲ ಇದು ಗಿಫ್ಟ್. ಈಗ ಅಲ್ಲೊಂದು ಚೇರ್ ಇದೆ, ಅದು 10,000. ಮನೆ ಯಾವುದೋ ಒಂದು ದೇವಸ್ಥಾನದ ಬಗ್ಗೆ ಮಾತಾಡಿದೆ. ಆ ದೇವಸ್ಥಾನದವರು ನನಗೆ ಅಲ್ಲೊಳಗೆ ನನ್ನ ಮುಚ್ಚಿನ ಚೇರ್ ಏನದು ಅವರಿಗೆ ರೋಲ್ ಚೇರ್ 12,000 ಆಗುತ್ತೆ ಹೇಳಿದ್ದು ನಾನು. ಯಾಕಂದರೆ ನನಗೆ ಆ ಕಾಲದಿಂದಲೂ ಸಂಸಾರ, ಫ್ಯಾಮಿಲಿ, ಮಕ್ಕಳು ಎಲ್ಲ ಇರುವಾಗಲೂ ಕೂಡ ಈಗೆಲ್ಲ ಮಕ್ಕಳು ಮದುವೆ ಆಗಿ ಎಲ್ಲ ಆಚೆ ಹೋದರು. ನೀನು ಊರಲ್ಲಿ ಹೋಗಿರುವಂಥವ್ರನ್ನ ನನಗೆ ಊರಲ್ಲಿ ಇರೋಕ್ಕಾಗತ್ತೆ ಇಲ್ಲ. ನಾನು ಇಲ್ಲ, ಸರ್ವಿಸ್ ಇದೆ ಅಲ್ವ. ಈ ಸರ್ವಿಸ್ ಭಗವಂತ ಸೃಷ್ಟಿಯಲ್ಲಿ ಒಬ್ಬ ಹೇಳೋದಕ್ಕೆ, ಒಬ್ಬ ಮಾಡೋದಕ್ಕೆ, ಒಬ್ಬ ಕೊಡೋದಕ್ಕೆ, ಒಬ್ಬ ತಿನ್ನೋದಕ್ಕಂತ ಮಾಡಿದ್ದಾನೆ. ಸರ್ವಿಸ್ ಕೊಟ್ಟಿದ್ದಾನೆ. ನನ್ನ ಬಾಯಿ ಜೀವನ ಕಟ್ಟಿಕೊಳ್ಳಿಕ್ಕೆ ಬೆಂಗಳೂರು ಬೇಕು, ಜೀವನ ಮಾಡಲಿಕ್ಕೆ ಯಾಕೆ ಬೆಂಗಳೂರು ಬೇಡ ಅಂತ. ಅಲ್ಲ, ಹೌದು, ಬೆಂಗಳೂರಲ್ಲಿ ನೋಡಿ ಅದು ಸೃಷ್ಟಿನೇ. ಎಲ್ಲರೂ ಬದುಕ್ಬೋದಿಲ್ಲ. ದುಡ್ಡಿಲ್ದೇವನು ಬದುಕಬೇಕಾದ್ರೆ ಇಲ್ಲನೇ. ಇಲ್ಲಿ ನೋಡಿ, ಬೆಂಗಳೂರು ಮಹಾನಗರ ಬೆಳಿಲಿಕ್ಕೂ ಕಾರಣ ನಾನು ಆಗಲೇ ಹೇಳಿದಾಗೆ, ನಾನು ಊರು ಅಂತ ಹೇಳ್ತಿಲ್ಲ, ಕರಾವಳಿಯವರು, ದಕ್ಷಿಣ ಕನ್ನಡದವರು, ಅರ್ಥಾತ್ ಉಡುಪಿ, ಕುಂದಾಪುರ, ಮಂಗಳೂರು. ಯಾಕೆ ಅಂತ ಕೇಳಿ, ಇವತ್ತು ನೀನು ಹೋಗಿ ಅಲ್ಲಿ 10 ರೂಪಾಯಿಗೆ ಅನ್ನ ಸಾಂಬಾರು ಕೊಡ್ತಾನೆ. ಇಲ್ಲಿ ಪಕ್ಕದಲ್ಲಿ 10 ರೂಪಾಯಿಗೆ ಅನ್ನ ಸಾಂಬಾರು ಕೊಡ್ತಾನೆ, 5 ರೂಪಾಯಿಗೆ ಅದ್ರ ಟೀ ಕೊಡ್ತಾನೆ. ನಿಮ್ಮ ಸೌತ್ ಕನ್ನಡದಲ್ಲೂ ಕೊಡಲ್ಲ, ಯಾವ ಮೂಲೆಯಲ್ಲೂ ಕೊಡಲ್ಲ. ಕುಂದಾಪುರದಲ್ಲಿ 20 ರೂಪಾಯಿ ಟೀ ಇಷ್ಟು ಹೋದಾರೆ ಹೇಳಿದ್ದು. ಅಲ್ಲಿಂದ ಬಂದು ಇಲ್ಲಿ ಅನ್ನ ಸಾಂಬಾರು, ಊಟ ಎಲ್ಲ ಅದು ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ಸ್ವಾತಿ ಹೋಟ್ಲ್ ಅಂತ ಇದೆ, ಅವನು ಎಷ್ಟಪ್ಪ ಅದು 50 ರೂಪಾಯಿ. 50 ರೂಪಾಯಿಗೆ ಅನ್ನ, ಸಾಂಬಾರು, ಪಲ್ಯ, ಒಂದು ಹಪ್ಪಳ, ಆಮೇಲೆ ಉಪ್ಪಿನಕಾಯಿ. ಅದು ಅಲ್ಲಿಯವರು ಆ ಕಡೆ ಕುಂದಾಪುರದ ಹಲಾಡಿ, ಯಾರೋ ಅವನ ಹೆಸರು ಕುಲಾಲ್ ಅಂತ, ರಾಜೀವ್ ಕುಲಾಲ್ ಅಂತ ಹೇಳಿದ್ದು ನಾನು. ಯಾಕಂದರೆ ಈ ಬೆಳೆದಿದ್ದೇ ಬೆಂಗಳೂರು ಬೆಳೀಲಿಕ್ಕೆ ಎಲ್ಲ ಬಂದಿಲ್ಲಿ ಸೇರ್ತಾರೆ. ಅರ್ಥ ಆಯ್ತಾ? ಈ ಬೆಂಗಳೂರು ಇನ್ನೊಂದು ಥರದಲ್ಲಿ ನಾನು ಬೆಂಗಳೂರದ ಇತಿಹಾಸ ಬರೆದಿದ್ದೆ. ಅದನ್ನು ನಾನು ಪಬ್ಲಿಷ್ ಮಾಡೋ ಬೆಂಗಳೂರಿನ ಈಗಿನ ಪರಿಸ್ಥಿತಿಗೆ ಎಲ್ಲ ಬಂದು ಸೇರ್ಕೊಂಡವರೇ ಕಾರಣ ಅಂತ ಹೇಳ್ತೀನಿ. ಅಲ್ಲ, ಇತಿಹಾಸ ಬರೆದಿದ್ದೆ ನಾನು. ಯಾಕಂದರೆ ಅದೀಗ ಪಬ್ಲಿಷ್ ಮಾಡೋಂಗಿಲ್ಲ. ಯಾಕಂತ ಹೇಳಿದರೆ ಅದು ಈಗಿನ ಕಾಲ ಹೆಂಗೆ ಗೊತ್ತಲ್ಲ, ಕೂಡಲೇ ಅಪೋಸಿಟ್ ಆಗ್ತಾರೆ. ನಮ್ಮದು ಬಂಟ್ ಕಮ್ಯುನಿಟಿ ಇತಿಹಾಸ ಬರೆದಿದೆ, ಅದನ್ನು ನಾವು ಪಬ್ಲಿಷ್ ಮಾಡೋಂಗಿಲ್ಲ. ಬೆಂಗಳೂರು ಹೆಂಗೆ ಬೆಳೀತು, ಯಾಕೆ ಬೆಳೀತು ಅಂತ ಹೇಳಿದರೆ ಅದಕ್ಕೆ ಸಾಕಷ್ಟು ಕಾರಣ ಇದೆ. ಅದನ್ನು ನಾನು ನೋಡಿದಾಗಲೇ ಇಲ್ಲಿಗೆ ಬರ್ತಿದ್ದಿಲ್ಲ. ಅಲ್ಲಿ ನಾನು ಮೆಜೆಸ್ಟಿಕ್ಕಿಂದ ನಾನು ಯಶವಂತಪುರಕ್ಕೆ 20 ಪೈಸಾ ಬಸ್ ಟಿಕೆಟ್ 20 ಪೈಸಾ ಬಸ್. ಇಲ್ಲಿ ನಾನು ಜಾಸ್ತಿ ಯಶವಂತಪುರನೇ. ಇಲ್ಲಿ BL ಫ್ಯಾಕ್ಟ್ರಿ ಇತ್ತು, HMT ಇತ್ತು. ಇಲ್ಲಿ ತಮಿಳರು ಹೇಗೆ ಬೆಳೆದರು ಅಂತ ಕಾರಣ ಬೆಂಗಳೂರಲ್ಲಿ. ಅಲ್ಲಿ ಸಿಟಿ ಮಾರ್ಕೆಟಲ್ಲಿ ಅವರು ತರಕಾರಿ ಮಾಡಿಕೊಂಡು ಸಣ್ಣ ಆ ಬುಟ್ಟಿ ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲೇ ನಿದ್ದೆ ಮಾಡೋರು. ಬೆಳಿಗ್ಗೆ 6 ಗಂಟೆಗೆ BL ಫ್ಯಾಕ್ಟ್ರಿಯಿಂದ ಅಲ್ಲಿ ಲಾರಿ ಹೋಗುತ್ತೆ, ಎಲ್ಲ ಜನ ತಗೊಂಬರ್ತಾರೆ. ಆ ಕೂಲಿ ಅಲ್ಲಿ ತರಕಾರಿ ಬರೋಣ ಅವ್ರಿಗೆ ಕೆಲಸ ಸೇರ್ಕೋತಾರೆ. HMTಯಿಂದ ಹೋಗುತ್ತೆ, BLಯಿಂದ ಹೋಗುತ್ತೆ, ಬೇಕು ಎಲ್ಲರಿಗೆ ಅದಕ್ಕೆ ಅದರಷ್ಟೇ ಅದೆಲ್ಲ ಹಾಗೆ. ಅವ್ರು ಹಾಗಾಗಿ ತಮಿಳರು ಇಲ್ಲಿ ಮನೆ ಮಠ ಇನ್ನೊಂದು ಮಾಡಿಕೊಂಡ್ರು. ತೆಲುಗರು, ರೆಡ್ಡಿಗರು ಪೂರಾ ಈಗ ಅವರೇ ಹೆಚ್ಚು ಕಡಿಮೆ. ಆಕ್ರಮಣ ಅಂತ ತಪ್ಪಾಗಲಿಕ್ಕಿಲ್ಲ. ಏನೆಲ್ಲ ಅದು ಕಾರಣ ಆಕ್ರಮಣ ಮಾಡಿದ್ದಲ್ಲ ಅವರು. ಅದು ಬೆಳೀಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕರ್ನಾಟಕದ ಮುಖ್ಯಮಂತ್ರಿ, ಮೊದಲ ಮುಖ್ಯಮಂತ್ರಿ KC ರೆಡ್ಡಿ. KC ರೆಡ್ಡಿಯವರು ಯಾವ ಮುಖ್ಯಮಂತ್ರಿ ಆದರೂ ಅಂತ ಒಚ್ಚಿಂಡಾರು, ಮನವಾಳು ಅಂತ ಎಲ್ಲ ಬಂದರು. ಆ ಕಾಲದಲ್ಲಿ ಏನಾಯಿತು, 50 ರೂಪಾಯಿಗೆ ನಿಂಗೆ 1 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅವೆಲ್ಲ, ನೀನು ಇಂದಿರಾನಗರ ಅವಲ್ಲ, 50 ರೂಪಾಯಿಗೆ 1 ಎಕರೆ ದರ್ಖಾಸ್ತ್ ಅಂತ ಇತ್ತು. 1 ಎಕರೆ ಬೆಂಗಳೂರಲ್ಲಿ. ಹೌದು, ಈ ಬೆಂಗಳೂರು ಈಗ ಆಗಿದ್ದು. ನಾನು ಬರುವಾಗಲೇ ಕಾಡು 68 ಏನಿದೆ ಅಲ್ಲಿ, ಇಷ್ಟಾಗಲ್ಲ ರೋಡು. ಅಯ್ಯೋ, ಬೆಂಗಳೂರು ಆಗಿದ್ದು ಈಗ ಬೆಳೆದಿರೋದು ಹಾಗಿತ್ತು. 50 ರೂಪಾಯಿ ಆಗಾದ ನಾನಿದು ಅದು ಇದರಲ್ಲಿದೆ. ಮತ್ತು ಇಲ್ಲಿ ಕೆಲವೊಂದು ಕಮ್ಯುನಿಟಿ, ಸ್ಟ್ರಾಂಗ್ ಕಮ್ಯುನಿಟಿ, ನಾ ಹೆಸರು ಹೇಳಲ್ಲ, ನಾವು ಅವ್ರು ಬೆಂಗಳೂರಿನವರು ಅಲ್ಲ, ಅವ್ರ ಮೂಲ ತಮಿಳುನಾಡವರು. ಇಲ್ಲಿ ಪೂರಾ ಅವರದ್ದೇ ಅಂತ ಮಾಡ್ಕೊಂಡಿದ್ದಾರೆ. ಅದು ಗೊತ್ತಿರೋರಿಗೆ ಗೊತ್ತಿದೆ. ಯಾಕಂದರೆ ಈಗ ಮೊದಲಿನ ಥರದ ಯಾವುದು ನಮ್ಗೆ ತಿಳಿದು ಹೇಳೋಂಗಿಲ್ಲ. ಹೇಳಿದ್ನಲ್ಲ, ಇತಿಹಾಸನೇ ಬಂದಿದ್ದೆ, ಅದು ಪ್ರಿಂಟ್ ಮಾಡಿ ನಾವು ಹೇಳೋಂಗಿಲ್ಲ. ಯಾಕೆಂದರೆ ಗೊತ್ತಲ್ಲ, ಗಲಾಟೆ ಗೌಜು ಇನ್ನೊಂದು ಯಾಕೆ ಬೇಕು ಅಂತ. ಹಾಗಾಗಿ ಅದನ್ನು ಹೇಳೋದಾದರೆ ಅದು ಬೇಕಾದಷ್ಟಿದೆ.
ನನಗೆ ಒಬ್ಬರು ಪರಿಚಯ ರಂಗಭೂಮಿಯಲ್ಲಿ ನಾಟಕ ಕಂಪ್ನಿಯನ್ನು ಅವರೇ ಓಪನ್ ಮಾಡಿ ಇಟ್ಕೊಂಡವರು. ಸೊ ಅವರು ಫೇಸ್ ಮಾಡಿದಂಥ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಮನೆಯಲ್ಲಿ ಒಬ್ಬರ ಹೆಣ ಇಟ್ಟುಕೊಂಡು ಸ್ಟೇಜಿಗೆ ಹೋಗಿ ನಾಟಕ ಮಾಡಿದ್ದಿದೆ. ಯಾಕಂದರೆ ಅನೌನ್ಸ್ಮೆಂಟ್ ಆಗಿದೆ, ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ, ಈ ಥರ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯನ್ನು ನೀವು ಯಾವತ್ತಾದರೂ ಈ ಥರದ್ದು ಫೇಸ್ ಮಾಡಿದ್ದೀರಾ ಕಷ್ಟ ಅಂತ ಬಂದಾಗ? ಬೇಕಾದಷ್ಟಿದೆ. ಗುಬ್ಬಿ ಕಂಪ್ನಿಯಲ್ಲಿದ್ದರು, ಇನ್ನೇನು 3 ದಿವಸದಲ್ಲಿ ಹೆರಿಗೆ ಆಗಬೇಕು, ಹೆಸರು ಬೇಡ ಈಗ, ಅವರು ಆ್ಯಕ್ಟ್ ಮಾಡಿದ್ದು ನೋಡಿದ್ದೇನೆ. ನಿಮ್ಮ ಕಂಪ್ನಿಯಲ್ಲಿ ಬಂದಾಗ ಇಲ್ಲ, ನನ್ನ ದೇವರ ಅನುಗ್ರಹ ಅಂತನಾ? ನನಗೆ ಅಂಥದ್ದು ಏನು ಕಷ್ಟದಲ್ಲಿದ್ದಿದ್ದು ಕೂಡ ಅದು ನನಗೆಲ್ಲ ನಾನು ಹೇಳಿದ್ದಲ್ಲ, ನನಗೆ ದೈವ ವರ ಹೊಂದಿದೆ. ಹಾಗಾಗಿ ನಾನು ಬದುಕೊಂಡಿದ್ದೇನೆ. ಅದರಷ್ಟ ಕಡಿಮೆ ದೈವ ವರ ಇದೆ, ಅದು ನನಗೆ ಮಂದಟ್ಟಾಗಿದೆ. ಹಾಗಾಗಿ ಅಂಥದ್ದು ಬರಲಿಲ್ಲ. ಬಟ್ ಕಲಾವಿದರು ಒಂದು ದೈವ ಸಂಭೂತರವರು ಸಾಮಾನ್ಯವಾಗಿ. ಹಾಗಾಗಿ ಈಗಿನ ಕಲಾವಿದರು ಬೇರೆ, ಕೆಲವರು ಬೇರೆ, ಸುಮ್ಮನೆ ಎಲ್ಲರೂ ಮಾಡ್ತಾರೆ, ಅದಲ್ಲ. ಆ ನಾಟಕ, ಭರತನಾಟ್ಯ, ಯಕ್ಷಗಾನ, ಜನಪದ ಅವೆಲ್ಲ ಅದು ಕಲಾವಿದರವರು, ಆ ಕಲೆನೇ ಬೇರೆ. ಅದೇ ಕೊನೆಯದಾಗಿ ನಂಗೆ ಕೇಳೋದಾದರೆ, ಕಲಾವಿದರ ಕಲ್ಯಾಣ ಸಂಘ ಅಂತ ಒಂದು ನಿಮ್ದಿದೆ. ಎಷ್ಟು ವರ್ಷದ ಹಿಂದೆ ಯಾಕೋಸ್ಕರ ಹುಟ್ಟಿಕೊಳ್ತದೆ? ಅದೇ ನನಗೆ ಅವಾಗ ಹೇಳಿದ್ನಲ್ಲ ನಿಮಗೆ, ಒಂದು ಪಿಕ್ಚರ್ 16 ಕೋಟಿ ಬರುತ್ತೆ, ಒಂದು ನಾಟಕದ ಅಷ್ಟು ಕಲೆಕ್ಷನ್ ಆಗುತ್ತೆ. ಈಗ ಉದಾಹರಣೆ ಮಹಾಶ್ರೀರಣ್ಣಯ್ಯ ಅಷ್ಟು ಹೆಸರಿದೆ, ಅಷ್ಟು ಮಾಡಿ ಏನು ಮಾಡಿದ್ರು ಪಾಪ. ನಾಟಕದಲ್ಲಿ ಸಂಪಾದನೆ ಇಲ್ಲ, ನಾಟಕದಲ್ಲಿ ಭಾರಿ ಕಷ್ಟ ಇದೆ. ಸಿನಿಮಾದಲ್ಲಿ ಕೆಲವರಿಗೆ ಮಾತ್ರ ಒಂದಷ್ಟು ಪ್ರತಿಷ್ಠಿತ ಇದಕ್ಕೆ ಬರ್ತಾ ಇತ್ತು. ಹಾಗಾಗಿ ಈ ಕಲಾವಿದರು ಗೋಲ್ಡ್ ನೋಡಲಾರದೆ ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ವೇದಿಕೆಯನ್ನು ಹುಟ್ಟು ಹಾಕಿದ್ದು. ಯಾಕಂತ ಹೇಳಿದರೆ ಅಶಕ್ತ ಕಲಾವಿದರು, ಅಶಕ್ತ ಬಡ ಮತ್ತು ಮಧ್ಯಮವಾದ ಕಲಾವಿದರಿಗೆ ಸರ್ಕಾರದಿಂದ ಅವರಿಗೆ ಸೈಟು, ಮಾಶಾಸನ, ಗೌರವಧನ, ಅವರ ಅಶಕ್ತ ಕಲಾವಿದರ ಬಡ ಕಲಾವಿದರ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ, ಸರ್ಕಾರಿ ಉದ್ಯೋಗ ಮೀಸಲಾತಿ, ಇವೆಲ್ಲ ಹೋರಾಟ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಈಗ ಕೆಲವು ಕಡೆ ಅದು ಶಾಖೆ ಇದೆ. ಕೊರೋನಾ ಟೈಮಲ್ಲಿ ಇಂಥ ಆರ್ಟಿಸ್ಟ್ಗಳಿಗೆ ನಿಮ್ಮಿಂದ ಆಗಿರೋ ಹೆಲ್ಪ್ ಇದೆಯಾ? ಸಣ್ಣ ಪುಟ್ಟ ಬೇಕಷ್ಟು ಮಾಡಿದ್ದೀವಿ. ಬಟ್ ಆ ಟೈಮಲ್ಲಿ ನಾವು ಸ್ವಲ್ಪ ಕಷ್ಟದಲ್ಲೇ ಒಳಗಡೆ ಇತ್ತು, ಹೊರಗಡೆ ಹೋಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಯಾರೋ ಒಂದು ಕಡೆ ಕೆಂಚನೂರು ಶಂಕರ್ ಒಬ್ಬರೇ ಇದೆ ಅಂತ ಗೊತ್ತಾಗಿದ್ದಕ್ಕೆ ನಾನು ಏನು ಬೆಗ್ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಅಕೌಂಟಿಗೆ ನನ್ನ ಫೋನಿಗೆ 2 ಲಕ್ಷ 3 ಲಕ್ಷ ಅದು ಒಳಗಡೆ ಇದೆ. ಅಲ್ಲಿ ಏನು ಅಲ್ಲ, ಮಾಹಿತಿ ಫೋನಲ್ಲಿ ಇರ್ತದೆ, ಎಲ್ಲಿ ಬಂದಿದ್ದ. ನೀವು ಬೆಂಗಳೂರು ಬಿಟ್ಟು ಹೋಗಿಲ್ಲ ಆ ಟೈಮ್? ಮನೆ ಬಿಟ್ಟೆ ಆಚೆ ಹೋಗಿಲ್ಲ. ಯಾರೋ ಒಬ್ಬರು ದೂರದಲ್ಲಿ ಕಿಟಕಿಯಲ್ಲಿ ಮಾತಾಡ್ಕೊಂಡು ಇಲ್ಲೇ ಇದ್ದೆ ಕರೋನಾ ಬಂದಾಗ. ಇಲ್ಲಪ್ಪ ಆಚೆ ಬರೋಂಗಿಲ್ಲ, ದುಡ್ಡು ಕಾಸಿಲ್ಲ, ಎಲ್ಲಿ ಹೋಗಂಗಿಲ್ಲ, ಮಾಡೋಂಗಿಲ್ಲ ಅಂತ ಹೇಳಿದಕ್ಕೆ ಅವ್ರೇನು ಮಾಡಿದರು, ಅವರು 500 ರೂಪಾಯಿ ಅಲ್ಲಿ ಹಾಕಿದರು. ಅದನ್ನು ಮುಟ್ಟಕ್ಕೂ ಭಯ. ಆವಾಗ ಅನೌನ್ಸ್ಮೆಂಟ್ ಹಂಗಿತ್ತಲ್ಲ, ನೀರಿಗೆ ಹಿಂಗೆ ಹಾಕಿ ಮತ್ತೆ ಇಲ್ಲಿ ಇಟ್ಟೆ ಪೇನ್ ಕೆಳಗಡೆ. ಆಮೇಲೆ ಮನುಷ್ಯನನ್ನೇ ನಂಬದಿದ್ದಂಥ ಕಾಲ. ಆಮೇಲೆ ಅದು ಹೇಳ್ತೀವಿ ಯಾಕೆ ಬಂತು ಅಂತ. ಆಮೇಲೆ ಅವರು ಸ್ವಲ್ಪ 4 ಜನಕ್ಕೆ ಹೇಳಿದ್ದಾರೆ. ಹೇಳಿದಾಗ ಏನಾಯಿತು, ಏನು ಮೊಬೈಲಲ್ಲಿ ನನಗದು ಆಪ್ರೇಟ್ ಮಾಡೋಕ್ಕೂ ಗೊತ್ತಿಲ್ಲ. ಮಿನಿಮಮ್ ಅಂದರೆ 5,000, 5,000, 8,000, 10,000, 5,000, 8,000, 8,000, 10,000, 3 ಲಕ್ಷ ಏನು ಅದು ಬಂತಾ. ಇದೆಲ್ಲ ಮಧ್ಯೆ ಹೇಳಕ್ಕೆ ಬಂದೆ. ಹಾಗೆ ಕರೋನಾ ಸುಮ್ಮನೆ ಬಂದಿಲ್ಲ. ಇವತ್ತು ಜನಗಳಲ್ಲಿ, ದೇಶದಲ್ಲಿ ಅಥವಾ ಏನು ಈಗಿನ ವಾತಾವರಣ, ಸುಳ್ಳು, ದಗ, ಮೋಸ, ವಂಚನೆ, ಕಪಟ, ಕಂಡಾಕ್ಷಣ, ಬೆಂಕಿ, ಬಿರುಗಾಳಿ, ಭೂಕಂಪ ಎಲ್ಲ ಬರಲಿಕ್ಕೆ ಕಾರಣ ಇಷ್ಟೇ. ಬದಲಾಗಿದೆ. ಕರೋನಾ ಇದೆಷ್ಟು ಶಾಂಪಲ್ ಮುಂದೆ ಕಾದಿದೆ. ಕರೋನಾ ಅಲ್ಲ, ಮರೋನಾ. ಇದು ಶತಸಿದ್ಧ, 100ಕ್ಕೆ 100. ಹಾಗಾಗಿ ನಮ್ಮಲ್ಲಿ ಎಲ್ಲ ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡಿದರೆ ಆಗೋದಿಲ್ಲ. ಈ ಕಾನೂನು ಬದಲು ಮಾಡಬೇಕು. ಅದಕ್ಕೆ ನಾವು ಸಂವಿಧಾನ ಬದಲು ಮಾಡಿ ಅಂತ ಹೇಳೋಂಗಿಲ್ಲ. ಸಂವಿಧಾನದ ಕೆಲವು ಅದನ್ನು ನಾವು ಬದಲು ಮಾಡಿಕೊಳ್ಳೇಬೇಕು. ಬದಲು ಮಾಡೋದು ಬೇಡ. ನಿಮ್ಗೆ ಗೊತ್ತಿದೆ ಏನೇನು ನಡೀತಾ ಇದೆ ಹೇಳೋಂಗಿಲ್ಲ. ಈಗ ಕೆಲವು ಯಾವುದು ಬಾಯಿ ಬಿಡೋಂಗಿಲ್ಲ. ಕೇಳಿದೀಗ ಉದಾಹರಣೆಗೆ ಅಲ್ಲಿ MLA ಸೋಲ್ತಾನೆ, ಅವನು MLC DCM ಮಾಡಿದ್ದಾರೆ. MLA ಸ್ಕ್ರ್ಯಾಪ್ ಮಾಡಿ ಸೋಲಿಸ್ತಾರೆ, ಇವರವನ್ನ MLC ಮಾಡ್ತಾರೆ. ಆಯಿತಾ. ನಿನಗೊಂದು ಗಂಡು ಹುಡುಕ್, ಪ್ರತಿಯೊಬ್ಬ ಮನೆಗೆ ಒಂದು ಗಂಡು ಹೆಣ್ಣು ಇಂಟ್ರೆಸ್ಟಿಗೆ ಹೊಡ್ಕೋಬೇಕಾದ್ರೆ 14 ಊರು ತಿರುಗ್ತೀರಿ. ಆ ಮನೆ ಗಂಡು ಹೆಂಗೆ, ಈ ಮನೆ ಹೆಣ್ಣು ಹೆಂಗೆ, ಮರ್ಯಾದಸ್ತ್ರ ಅಂತ. ಒಬ್ಬ ಯಾವನು ಕಂಡವನಿಗೆ ಓಟ್ ಹಾಕ್ತೀಯಲ್ಲಮ್ಮ, ಯಾವನಿಗೆ ಗೊತ್ತೇ ಇಲ್ಲ ಅವನಿಗೆ ಓಟ್ ಹಾಕಿ ಗೆಲ್ಲಿಸ್ತೀರಿ ನೀವು, ಹೌದಾ? ನಿನ್ನ ಮನೆಗೆ ಒಂದು ಒಳ್ಳೆ ಹುಡುಗನ ಯೋಗ್ಯತೆ ನಾವು ಎಷ್ಟು ಕಡೆ ನೋಡ್ತೀವಿ. ನಾವೇನು ತಪ್ಪು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಮನೇದು ನಮ್ಗೆ ಗೊತ್ತಾಗ್ತಿಲ್ಲ. ಯಾವನಿಗೆ ಓಟ್ ಹಾಕಿ ಮಾಡ್ತೀವಿ, ಯಾರೋ ಎಲ್ಲಿಯವನೋ ಅವನಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಮಾನದಂಡ ಇಲ್ಲ. ಅವನು ಒಂದು ಕ್ಲರ್ಕ್ ಕೆಲಸಕ್ಕೆ ಸೇರಬೇಕಾದ್ರೆ PUC ಪಾಸ್ ಆಗಬೇಕು. ನಿನಗೇನೂ ಬೇಡ. ಎಷ್ಟು ಜನ ಬೇಕು ನಿನಗೆ? 7ನೇ ಕ್ಲಾಸ್ ಓದೋರು, ಪ್ರೈಮ್ ಮಿನಿಸ್ಟರ್ ಆದವರು, ಮುಖ್ಯಮಂತ್ರಿ ಆದವರು, ಮಂತ್ರಿ ಆದವನು, MLA ಆದವನು, ಎಷ್ಟು ಜನ ಬೇಕು ನಿನಗೆ?
ಮಾನದಂಡ ಇಲ್ಲ. ಇದೆಲ್ಲ ಬದಲಾವಣೆ ಆಗಬೇಕು. ಅವನು ಎಲ್ಲಿ ಹಾಳಾಗ್ತಿದೆ ಅಂತ ಹೇಳಿದರೆ, ಇವತ್ತು ಸರ್ಕಾರ ರಚನೆ ಆಗುತ್ತೆ, ರಚನೆ ಆಡೋದ ಪಾರ್ಟಿ ಗೆಲ್ಲುತ್ತೆ, ಸರ್ಕಾರ ಯಾವ ಮಂತ್ರಿ ಅಂತ ಅನೌನ್ಸ್ ಮಾಡ್ತಾರೆ. ಬೆಳಿಗ್ಗೆ ಕೆಂಚನೂರು ಶಂಕರ್ ಮಂತ್ರಿ, ಅವನಿಗೆ ನನ್ನ ಮನೆಗೊಂದು ಕಾರ್ ಬರುತ್ತೆ, ಅದು ಗೌರ್ಮೆಂಟ್ ಕಾರು, ಒಬ್ಬ ಡ್ರೈವರು, ಒಬ್ಬ ಡೀಸಲು. ಆ ಕೆಂಚನೂರು ಶಂಕರ್ ಬೇವಸ್ತಿ ನಿನ್ನೆವರೆಗೆ ಓಡಿಸಿದ ಕಾರು, ಅವನ ಓಡಿಸೋ ಕಾರಿತ್ತ, ಏನು ಸರ್ಕಾರಿ ಕೆಲಸ ಯಾಕೆ, ಸರ್ಕಾರಿ ಕಾರ್ ಯಾಕೆ ಕೊಡ್ತೀವಿ ಅವನಿಗೆ, ಸರ್ಕಾರಿ ಮನೆ ಯಾಕೆ ಕೊಡ್ತೀವಿ? 224 MLA, 3 ಬೆಡ್ರೂಮ್ ಇದೆಯಲ್ಲ. ಯಾರೋ ಅಸಹಾಯಕನ ಮಾತಾಡಿದ್ದೆ, ಸಾಲ ತಿಮ್ಮಕ್ಕಳು ನೀವು ಅಲ್ಲ್ಯಾಕೆ ಮನೆ ಕೊಟ್ಟರೆ, ಈ ಸಾಯಂಕಾಲದಲ್ಲಿ ಯಾರೋ ಮೊಮ್ಮಕ್ಕಳು ಮರಿಮಕ್ಕಳು ತಿಂತಾರೆ, ಎಲ್ಲ ಒಂದು ಕೊಡ್ರಿ, ಅಮ್ಮ ಇರೋರಿಗೆ ಇರ್ತದೆ, ಸರ್ಕಾರ ಊಟ ತಿಂಡಿ ಕೊಡ್ರಿ, ಎಲ್ಲ ಖಾಲಿ ಮಾಡಿರಿ ನೀವು. ಅಯ್ಯೋ, ಆ ಕಾಲದಲ್ಲಿ ದೂರ ಇತ್ತು ವ್ಯವಸ್ಥೆಗಳು, MLA ಕೊಡೋಕೆ ಎಲ್ಲ. ಅದನಿಗೆ ಯಾರಕ್ಕೆ MLC, ಅವ್ರಿಗೆ 3 ಮನೆ, 3 ಕಾರು, ಮುಸೋಲು. ಅವನಿಗೆ MLA ಸತ್ರ ಅವನು ನೆಕ್ಸ್ಟ್ ಅವನು ಇದೇನಾಯ್ತು ನಮ್ಮ ಪೆನ್ಷನ್ ಎಷ್ಟು ಬರುತ್ತೆ, 50,000 MLA. ಅವನು ಪೆನ್ಷನ್ನು ದುಡ್ಡು ಯಾರದ್ದು, ಯಾಕೆ ಯಾರು ಇದೆಲ್ಲ ಯಾರು ನಾವು ಕೇಳೋಂಗಿಲ್ಲ. ಉದಾಹರಣೆಗೆ ಒಬ್ಬೊಬ್ಬ ನಿನಗೆ ಗೊತ್ತಿರಲಿಕ್ಕಿಲ್ಲ, ಒಬ್ಬೊಬ್ಬ ಮಾಜಿ ಪ್ರಧಾನಮಂತ್ರಿಗಳ ಸ್ಮಶಾನಕ್ಕೆ 4 ಎಕರೆ 5 ಎಕರೆ ಜಾಗ ಹುತ್ತಾಕಿದ್ದಾರೆ. ಇರುವವನಿಗೆ ಒಂದು ಸಣ್ಣ ಜಾಗ ಇಲ್ಲ. ಇದೇನೋ ಗೊತ್ತಾ ನಿಮಗೆ? ಅಲ್ಲಿ ಹೋಗಿ ನೋಡಿ ಅಷ್ಟೇ. ಸತ್ತವನಿಗೆ ರಾಜಕೀಯದವನೋ ಮಂತ್ರಿನೋ ಹೋರಾಟಗಾರನೋ ಸತ್ತ ಮೇಲೆ 500ನೇ ವರ್ಷ ಅಂಥೇಳಿ 5 ಕೋಟಿ ಸರ್ಕಾರದಿಂದ ಖರ್ಚು ಮಾಡ್ತಿಲ್ಲ. ಆ ಖರ್ಚು ಮಾಡೋಕ್ಕೆ ಬದಲು ಅದೇ ದುಡ್ಡನ್ನು ನೋಡಿ, ಈ ಮಗು MBBS ಮಾಡಬೇಕಂತ ಆಗಿಲ್ಲ, ಇದು ಹೈಸ್ಕೂಲ್ ಸೇರಬೇಕು ಕಾಸಿಲ್ಲ, ಹೈಸ್ಕೂಲಿಂದ PUC ಸೇರಬೇಕು ಕಾಸಿಲ್ಲ. ಅವ್ರ ಹೆಸರಲ್ಲಿ ವರ್ಷಕ್ಕೊಂದು 10 ಮಕ್ಕಳಿಗೆ ಎಜುಕೇಷನ್ ಕೊಡ್ರಯ್ಯ. ನಾವು ಕೆಲವು ಕಲ್ತ್ಕೊಳ್ಬೇಕು ಅಂತದ್ದಿದೆ. ಒಬ್ಬ ನನಗೆ ತಿಳಿದಾಗ ಒಬ್ಬ ಆತ ಬೈಂದೂರು ಆ ಸೈಡ್ನವನು, ಆತ ಗೋವಿಂದ ಬಾಬು ಪೂಜಾರಿ ಅಂತ 5ನೇ ಕ್ಲಾಸು 6ನೇ ಕ್ಲಾಸು ಓದಿದ್ದಾನೆ. ಕೇಳಮ್ಮ ಮಗು ಇಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು ಓದಿದ್ದಾನೆ. ಯಾಕೆ ಹೇಳಿದ್ರೆ ಆತ ಈಗ 1000 ಕೋಟಿಗಿದ್ದಾನೆ. ಯಾಕಂದರೆ ಆತನಲ್ಲಿ ಆ ವಿದ್ಯೆ ಇಲ್ಲ, 4-5 ಗುಣವಂತ, ಬುದ್ಧಿವಂತ, ಘನವಂತ, ಶೀಲವಂತ, ಹಣವಂತ ಈಗ ಆಗಿದ್ದಾನೆ. ಪ್ರತಿ ವರ್ಷ ಒಂದಷ್ಟು 100 ಮನೆಗಳನ್ನು ಅವರ ಊರಲ್ಲಿ ಬಡವರಿಗೆ ಕಟ್ಟಿಕೊಡ್ತಾ ಇದ್ದಾನೆ. ಯಾವ ಸರ್ಕಾರ ಮಾಡಿದಾರ ಕೆಲಸ ಆಯಿತಾ? ಅವ್ರಿಗೆ ವಿದ್ಯೆ ಕೊಡ್ತಾನೆ, ಯಾರು ಹೋಗಿ ಊಟ ನೋಡೋಕ್ಕೂ ನಂತರ ಸಿಂಪಲ್ ಏನೂ ಇಲ್ಲ, ಹೀಗಿದ್ದಾನೆ. ನಾನಾದರೂ ಒಂದು ಮಟ್ಟ ಆದರೂ ಓದಿನ, ಆತ ಅಷ್ಟು ಓದಿಲ್ಲ ಆಯಿತಾ? ಹಾಗಿರುವಾಗ ಇದನ್ನು ನೋಡಿ ಆದರೂ ಯಾಕೆ ಕಲ್ತ್ಕೋಬಾರ್ದು? ಇವತ್ತು ಈ ಬಾಡಿಗೆ ಮನೆಯಲ್ಲಿ ಎಷ್ಟು ಹಿಂಸೆ ಮಾಡ್ತಾನೆ ಪೊಲೀಸ್ನವ್ರು. ತಗೊಳ್ಳಿ, ಪೊಲೀಸ್ನವ್ರು ಎಷ್ಟು ಕಾಳಜಿ ಮನಸ್ಸ ಮೇಲೆ, ಹೆಲ್ಮೆಟ್ ಹಾಕ್ತೀವಿ ಸಾಯ್ತೆ ಅವನು, ಕಾರು ಬೆಟ್ಟೆ ಸಾಯ್ತಾನೋ, ಅಷ್ಟು ಕಾಳಜಿ ಇವರಿಗಿದೆ. ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾಯಿದೆ. ಇದಕ್ಕೆ ಯಾಕೆ ಪೊಲೀಸರಿಗೆ ಗಮನ ಹಾಕಲಿಲ್ಲ? ಒಂದು ಕೊಳಾಯಿಗೆ 14 ಜನ ಹಿಡಿರ್ತಾರೆ. ಇಲ್ಲಿ 108 ಹಿಂಸೆ ಇರ್ತದೆ. ಕಾರ್ ತಗೊಂಡವನಿಗೆ ಬೆಲ್ಟ್ ಹಾಕಬೇಕು ಅಂತ ಗೊತ್ತಿಲ್ವಾ? ಗಾಡಿ ಓಡಿಸೋನಿಗೆ ಹೆಲ್ಮೆಟ್ ಅದೆಲ್ಲ ನಾನು ಮಾತಾಡಿದ್ದೀನಿ ಬೇಕಾದಷ್ಟು ಕಡೆ, ಫುಲ್ ಒಂದೊಂದು ಎಪಿಸೋಡೇ ಮಾತಾಡಿದ್ದೀನಿ. ಅವನಿಗೆ ಗೊತ್ತಿಲ್ವಾ? ಈ ನೀನು ಉದಾಹರಣೆಗೆ ಹಿಂದೆ ಕೂತವ್ರಿಗೆ ಹೆಲ್ಮೆಟ್ ಹಾಕಿ, ಹೆಣ್ಮಕ್ಳು ಅವ್ರು ಕೂದಲು ಆಗಲ್ಲ, ಉದುರು ಹೋಗುತ್ತೆ. ಅಥವಾ ಕೆಲವರಿಗೆ ಗಾಡಿ ಓಡಿಸೋಕೆ ಹಿರಿಚೆಟ್ ಆಗುತ್ತೆ, ಇದು ಕೇಳಿಸಲ್ಲ. ಅಂದರೆ ಓನ್ಲಿ ಫಾರ್ ದುಡ್ಡಿಗೋಸ್ಕರ, ಕಲೆಕ್ಷನಿಗೋಸ್ಕರ. ಅಲ್ಲ, ಅವನಿಗೆ ಗೊತ್ತಿಲ್ಲ ಸಾಯ್ತೀನಿ ಅಂತ. ಹಂಗಾರೆ ಅವ್ನ ಹೆಂಡತಿ ಮಕ್ಕಳಿಗೆ ಬೇರೆ 108 ಕಷ್ಟ. ನೀನು ಕೊಡು, ನಿಮ್ಮ ಮಗಳಿಗೆ ಮದುವೆ ಮಾಡಿಲ್ಲ, ಮನೆಗೆ ಊಟಕ್ಕಿಲ್ಲ, 3 ಮಕ್ಕಳಿಗೆ ವಿದ್ಯೆ ಇಲ್ಲ, ಹಂಗಾರೆ ಪೊಲೀಸ್ನವ್ರು ಕೊಡಲಿ, ನೋಡೋಣ, ಕೊಡೋಕ್ಕಾಗ್ತಾ ಇಲ್ವಾ? ಕೊಡಿ ನೀವು. ನೀವು ಓಡ್ತಾನೆ ಹೆಲ್ಮೆಟ್. ಹೌದೌದು, 500 ರೂಪಾಯಿ ಬಡ್ಡಿ ಕಟ್ಟಕ್ಕಾಗಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡವರು ಇದ್ದಾರೆ ನಮ್ಮಲ್ಲಿ. ಸ್ಕೂಲ್ ಸೇರ್ಸೋಕ್ಕಾಗದೆ ಎಷ್ಟು ಇದನ್ನೆಲ್ಲ ಬದಲಾವಣೆ ಆಗಬೇಕು. ನಮ್ಮಲ್ಲಿ ಬದಲಾವಣೆ ಆಗದೆ, ಕಾನೂನನ್ನು ಬದಲಾವಣೆ ಮಾಡದೆ ಏನೂ ಮಾಡೋಕ್ಕಾಗಲ್ಲ. ಜಾತಿವಾರು ರಿಸರ್ವೇಷನ್ ಇವೆಲ್ಲ ತೆಗಿಬೇಕು. ಉದಾಹರಣೆಗೆ ಈಗ ನೀವು ಒಂದು ಕಮ್ಯುನಿಟಿ ಇದೆ, ಹೆಸರು ಬೇಡ, ಅವರು 11-12 ಜನ MLA ಎಲೆಕ್ಟ್ ಆಗಿದ್ದಾರೆ. ಅವರು ಅಲ್ಪಸಂಖ್ಯಾತರ ಲಿಸ್ಟಿಗೆ ಬರೋದಿಲ್ಲ. ಈಗ ನೀವು ಈಗಲೂ ಅವರಿಗೆ ಅಲ್ಪಸಂಖ್ಯಾತರನ್ನ ಎಲ್ಲ ಕೋಟಾ ಕೊಟ್ಟಿದ್ರಲ್ರಿ, ಯಾಕೆ 12 ಜನ ಅವ್ರಿಗೆ? ಅದು ಅಲ್ಲದೆ ನೀವು MLC ಮಾಡಿದ್ದೀರಾ, ಬೇರೆ ಮಂತ್ರಿ ಮಾಡಿದ್ದೀರಾ, ಬೇರೆ ನಿಗಮ ಮಂಡಳಿ ಕೊಟ್ಟಿದ್ದೀರಾ. ಈ ಸರ್ಕಾರ ಅಂತಲ್ಲ, ಆ ಕಾಲದಿಂದ ನಡೆದು ಬಂದದ್ದು. ಅಂದರೆ ಆಗಿಂದ ಇರುವ ಅಲ್ಪಸಂಖ್ಯಾತರು ಈಗಲೂ ಅಲ್ಪಸಂಖ್ಯಾತರಾಗಿ ಉಳಿದಿದ್ದಾರೆ. ನೀವು ನೋಡಬೇಕಿಲ್ಲಿ. ಬಂದೆ ತೆಗೆದು ಒಳ್ಳೆದಾಯ್ತು ಮಗು. ನೀನು ಸರ್ಕಾರ ಎಲ್ಲ ನಾನು ಹೇಳ್ದಂಗೆ ಈಗ ಮತ್ತು ನ್ಯೂನತೆ ನಂಗೆ ಅಲ್ಲಿಗೆ ಬರೋದು. ಊಟ ಕೊಡಬೇಡ್ರಿ ಆ ಸ್ಕೂಲಲ್ಲಿ. ಅವರಿಗೊಂದು ಉದ್ಯೋಗ, ಮನೆಗೆ ಯಾವ ಹುಡುಗ ಸ್ಕೂಲ್ಗೆ ನೀವು ಹುಡುಗ ಓದಬೇಕಾ, ಅವ್ರ ಅಪ್ಪಂಗೋ ಅಣ್ಣಂಗೋ ತಮ್ಮಂಗೋ ಒಂದು ಸರ್ಕಾರಿ ಹುದ್ದೆ ಕೊಡಿ. ಅದನ್ನು ಮಾಡಬೇಕು ನಾವು.
ಅಲ್ಲಿ ಊಟ ಕೊಡುವಂಥದ್ದು, ಮೊಟ್ಟೆ ಕೊಡುವಂಥದ್ದು, ಈ ಪ್ಯಾಡಿಗೆ 106 ಕೋಟಿ. ಅದು ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಕಂಟಿನ್ಯೂಸ್ ಆಗಿ ಒಂದು ಇನ್ಕಮಿಗೆ ದಾರಿ ಮಾಡಿಕೊಡಿ. ಅಶಕ್ತ ಆರ್ಥಿಕ ನೀವು ಅದನ್ನು ಬಂದು ಅದೇನು ನೀವು ಅದನ್ನು ಇಂಟರ್ವ್ಯೂ ಬಂದು ಇದು ಮಾಡಬೇಕು. ನಾನು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಆಯಿತಾ ನಿಮಗೆ. ಆಮೇಲೆ ನಮ್ಮಲ್ಲಿ ರೆಕಮೆಂಡ್ ಇಲ್ಲದೆ ಏನೂ ಆಗಲ್ಲ. ಓಟಿಗೋಸ್ಕರ ಅದು ಎಲ್ಲ ಹೇಳಿದೆ ನನಗೆ 25 ಗಂಟೆ ಸಾಲದು. ಓಟ್ಗೋಸ್ಕರ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ಈ ಸರ್ಕಾರ ಎಲ್ಲ ಸರ್ಕಾರವೂ ಅದೇ ಮಾಡಿದ್ರು. ಅದನ್ನು ಹೇಳೋಕ್ಕೆ ಆಗಲ್ಲ. ಅದೋ ಗತಿಯಲ್ಲಿದ್ದೀವಿ ನಾವು. ಇವತ್ತು ನಾವು ಶ್ರೀಮಂತ ರಾಜ್ಯ ಅಲ್ಲ ನಮ್ಮದು. ಇವತ್ತು ನಮಗೆ ಕಷ್ಟ ಇದೆ. ಆದರೆ ನೋಡಿ, ರೇಷನ್ ಕಾರ್ಡ್ ಕೊಡ್ತಾರೆ, ರೇಷನ್ ಅದು ಯಾವುದು BPL ಕಾರ್ಡಿಗೆ ಕೊಡ್ತಾರಮ್ಮ. ಅದೆಲ್ಲೋ ನಿಂತ್ಕೊಂಡು ಕ್ಯೂವಲ್ಲಿ ನೋಡು, ಅವ್ರು ಯಾರೂ ಅದಕ್ಕೆ ಅವ್ರಿಗೆ ಹೆಂಗಾರೆ 10 kg ಅಕ್ಕಿ ತಗೊಂಡು. ಈಗ ಎಲ್ರಿಗೂ ಕೆಲಸ ಇರ್ತದೆ ಮಗು. ಈಗ ಮನೆಯಲ್ಲಿ ಅಪ್ಪಂಗಿರ್ತದೆ, ಅಮ್ಮಂಗಿರ್ತದೆ, ಮಗಳಿಗಿರ್ತದೆ, ಅಣ್ಣಂಗೆ, ಎಲ್ರಿಗೂ ಕೆಲಸ ಇರ್ತದೆ. ನೀವು ಆ BPL ಕಾರ್ಡ್ನ ಕ್ಯಾನ್ಸಲ್. ಈಗ ನೋಡಿ, ಒಂದು ಅಂಗಡಿ ಬಂದು ಹೋಗಿ ನೋಡಿ ಎಷ್ಟು ಕ್ಯೂ ಇದೆ. ಅನ್ನಭಾಗ್ಯ ಬೇಡ ಇವಾಗೆಲ್ಲ. ಅದನ್ನು ಯಾರು ಊಟಕ್ಕಿಲ್ದರೆ ಆ ಕಾಲ ಐತಿ. ನಾವು ಆ ಒಂದು ಮಟ್ಟಕ್ಕೆ ಬಂದಿದ್ದೀವಿ ನಾವು. ನಮ್ಮ ದೇಶ, ನಮ್ಮ ರಾಜ್ಯ ಊಟಕ್ಕಿಲ್ಲದೆ ಯಾರೂ ಇಲ್ಲ. ಆ ಅನ್ನಭಾಗ್ಯ ಬೇಡ. ಆ APL ಕಾರ್ಡ್ ಹುಡುಕಿ ಸರ್ವೆ ಮಾಡಿ. ಆಮೇಲೆ ನೀವಲ್ಲಿ ಏನಕ್ಕೆ ಮನೆ ನಂದು ಎಲ್ಲ ಸರ್ಕಾರ ಹಂಗೆ ನಾನು ಪಾಸ್ಪೋರ್ಟ್ ಮಾಡಬೇಕಾಯ್ತು. ಹೋಗಿದ್ದೆ 16,000 ಹೋಗಿದ್ದೆ. 16,000 ಹೋಗಿ ಬಂದರೆ ಮತ್ತೆ ಪೋಸ್ಟಲ್ಲಿ ಬಂದಿದೆ. ಆ ಪೋಸ್ಟಲ್ ಅಡ್ರೆಸ್ ಅವರೇ ಪ್ರಿಂಟ್ ಮಾಡಿದ್ದಾರೆ ಪಾಸ್ಪೋರ್ಟಲ್ಲಿ. ಬೆಂಗಳೂರಲ್ಲಿ ನೋಡಬೇಕು ನೀವು, ಪಾಸ್ಪೋರ್ಟ್ ಆಫೀಸಲ್ಲಿ ಸಂತೆ ಮಾರ್ಕೆಟ್ ಥರ ಅದೇನು ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಗೊತ್ತಾಗ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು, ಅವರು ಪಾಸ್ಪೋರ್ಟ್ ಯಾವನ ಅರ್ಜಿ ಹಾಕಿ ಅವನ ಮನೆಗೆ ಅವನು ಬರಬೇಕು. ಅವನಿಗೆ ಪಕ್ಕ ಆಗುತ್ತೆ. ನಿನಗೆ ಪಾಸ್ಪೋರ್ಟ್ ಬೇಕಾ, ಒಂದು ಗಾಡಿ 2 ಅಧಿಕಾರಿಗಳು ಕಳಿಸಿ ನೋಡಯ್ಯ, 2ನೇ ಸಾರಿ 3ನೇ ಸಾರಿ ಬಂದು ಅರ್ಜಿ ಹಾಕ್ಕೊಂಡು ಅಕ್ಕಪಕ್ಕ ಒಂದು ಸೈನ್ ಹಾಕ್ಕೊಂಡು ಹೋಗಿದ್ರೆ ಪಕ್ಕ ಆಗುತ್ತೆ ನೀವು. ಅಲ್ಲಿ ಅದು ಏನು ನೋಡಬೇಕು ನೀವು. ಅಪ್ಪ, ಈಗ ನಂದು ಪಾಸ್ಪೋರ್ಟ್ ಮಾಡಿದ್ದು ಬೆಸ್ಟು. ಮೊದಲಿನ ರೀತಿ ಎಲ್ಲ ಹೋಯ್ತು, ಅದನ್ನು ಮಾಡಿದೆ. ಹಿಂಗಾಯ್ತು. ಹಾಗೆ ಯಾವುದೇ ಮಾಡಿದರು ನೀವು ಈಗ ಈ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಡ್ತಾರೆ ಸರ್ಕಾರ. ಅಲ್ಲದೆ ನೀವು ಹೊರನಾಡ ಕನ್ನಡಿಗರಿಗೆ ಯಾಕೆ ಕೊಡ್ತೀರಿ? ಯಾರಿಗೆ ಗೊತ್ತು ಏನು ಮಾಡಿದ್ದಾರೆ ಅಂತ. ಅವರಿಗೆ ಅದು ಅವಶ್ಯಕತೆ ಇಲ್ಲ. ಹೊರನಾಡ ಕನ್ನಡಿಗಂತ ಇಬ್ಬರಿಗೆ ಕೊಡ್ತೀರಿ ನೀವು ಪ್ರಶಸ್ತಿ. 2-3 ಜನ ಅಲ್ಲಿ ಎಲ್ಲ ನೀವು ತರ್ತೀರಿ. ಅವನು ಏನು ಕೊಡ್ತಾನೆ, ಎಲ್ಲಿಂದ ಅಲ್ಲಿ ಹೋದಾಗಲ್ಲ ಇವನು ಅದನ್ನ ಹೇಳೋಕ್ಕಾಗಲ್ಲ. ಏನು ಸಪ್ಲೈ ಮಾಡ್ತಾನೆ, ಎಲ್ಲ ಸಪ್ಲೈ ಮಾಡ್ತಾನೆ. ಹೊರನಾಡ ಈಗ ನೀನು ಕೆಂಚನೂರು ಶಂಕರಿ ರಾಜೇಶ್ವರಿ ಪ್ರಶಸ್ತಿ ಕೊಡಬೇಕಾ, ಅವನ್ನ ಹೋಗಿ ಇಂಟರ್ವ್ಯೂ ಮಾಡಬೇಕು. ಅದಕ್ಕೊಂದು ಕಮಿಟಿ ನೀವು ಮಾಡೋದಲ್ಲ. ಅಲ್ಲಿ ಅದಕ್ಕೂ ನೀವು ಅವ್ನ ಮನೆಗೆ ಕಳಿಸಿ, ಅವ್ನು ಯಾರು ಅರ್ಜಿ ಹಾಕಿರ್ತಾರೆ ಅವ್ನ ಮನೆಗೆ ಕಳಿಸಿ, ನೋಡ್ಕೊಬನ್ನಿ, ಅವನ ಹತ್ರ ಮಾತಾಡಿಸಿ, ನಿನ್ಗೆ ಯಾಕೆ ಕೊಡಬೇಕು ಅಂತ ಕೇಳಿ. ಅದರಲ್ಲೂ ಕೂಡ ಆರ್ಥಿಕವಾಗಿ ಉತ್ತಮ ಮಾಡಿದ್ರೆ ಅವನಿಗೆ ಬೇಡ ಪ್ರಶಸ್ತಿ. ಒಂದು ಹಂತಕ್ಕೆ ಒಂದು ಮಕ್ಕಳು ದುಡಿತಾ ಇದ್ದಾರಾ, ಸಂಬಳ ಇದೆಯಾ, ಬೇಡ. ಹೀಗೆ ಅಶಕ್ತ ಅಸಹಾಯಕರಿಗೆ ಮನೆ ಮಾಡಿಕೊಡಿ ಎಲ್ಲ. ಈ ಸರ್ಕಾರ ಏನು ಮಾಡಬೇಕು, ಇನ್ನೊಂದು ವಿಷಯ ಇದೆ, ಇದು ಜನಕ್ಕೆ ಗೊತ್ತಿಲ್ಲ. ಈಗ ಇಲ್ಲಿ ಯಶವಂತಪುರ ಸರ್ಕಲಲ್ಲಿ RTO ಆಫೀಸು ಕಾಂಪ್ಲೆಕ್ಸ್ ಇದೆಯಲ್ಲ, ಅದರಲ್ಲಿ ಕಾರ್ಪೊರೇಷನ್ BBMP ಕಾಂಪ್ಲೆಕ್ಸ್ ಅದು ಎಷ್ಟು ಗೊತ್ತಾ ಬಾಡಿಗೆ? ನಾನು ನೋಡಿದಾಗ ಎಲ್ಲ ಇರುವವರೇ 50 ರೂಪಾಯಿ, 100-150 ರೂಪಾಯಿ ಬಾಡಿಗೆ. BBMP ಕಾಂಪ್ಲೆಕ್ಸ್ ಎಷ್ಟು ಕಡೆ ಇಲ್ಲ. ಯಾರಿಗಾದ್ರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. 100 ರೂಪಾಯಿ. ನಾನು ಅಂತ ಹೇಳಿದ್ರೆ 50 ರೂಪಾಯಿ ತಗೊಳ್ಳಿ, ಈಗ 150 ರೂಪಾಯಿ ಇರೋದು. ಅದು ಪ್ರೈವೇಟ್ ಬಾಡಿಗೆ ಆದರೆ ಅದಕ್ಕೆ 25,000 ಕೊಡಬೇಕು. ಯಶವಂತಪುರ ಸರ್ಕಲ್ RTO ಆಫೀಸ್ಗೆಲ್ಲ ಒಂದು ಸರಿ ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿ ಗೊತ್ತಾಗುತ್ತೆ. ಅದೇ ಥರದಲ್ಲಿ ನಾವು ಯಾವುದೇ ತಗೊಂಡು ನ್ಯೂನತೆ ಇದೆ. ಸರಿಯಾದ ಮಾರ್ಗ ಇವತ್ತಿಗೂ ಇಲ್ಲ. ಇವರಿಲ್ಲಿ ಆ ಪ್ಲಾಸ್ಟಿಕ್ ಇಟ್ಕೊಂಡು ಹೋದವನಿಗೆ ಫೈನ್ ಹಾಕ್ತೀರಿ. ಹೌದಾ? ನೀನು 224 ಟೇಬಲ್ MLA ಮಂತ್ರಿ CM ಆಗಿ ಪ್ಲಾಸ್ಟಿಕ್ ಬಾಟಲ್ ನೀರಿದೆ. 500 ಚಿಲ್ಲರೆ MP ಟೇಬಲ್ ಮೇಲೆ ಪ್ರಧಾನಿ ರಾಷ್ಟ್ರಪತಿಯಾಗಿ ಪ್ಲಾಸ್ಟಿಕ್ ಬಾಟಲ್ ನೀರಿದೆ. ತುಪ್ಪ ಪ್ಲಾಸ್ಟಿಕ್ಕು, ಹಾಲು ಪ್ಲಾಸ್ಟಿಕ್ಕು, ಯಾವುದೇ ರೇಷನ್ ಅಂಗಡಿ ಯಾವುದೇ ತಗೊಳ್ಳು ಪ್ಲಾಸ್ಟಿಕ್ಕಲ್ಲಿದೆ. ನೀವು ಅವನಿಗೆ ಹೆಂಗಾಗ್ರಿ ಆ ಅಮಾಯಕರಿಗೆ ನೀವು ಫೈನ್ ಹಾಕೋದು? ಅದು ಈಗಿನ ಕಾಲದಿಂದ ಬಂದಲ್ಲ, ಮುಂದೆ ಏನು ಸರ್ಕಾರ, ಈ ಸರ್ಕಾರನ ಬೈತಾ ಇಲ್ಲ. ಹೌದಾ? ತಪ್ಪಲ್ವಾ? ನೀವು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಕ್ಲೋಸ್ ಮಾಡಯ್ಯ. ಸಿಗರೇಟ್ ಸೇದಿದವನಿಗೆ 2,000, ಕೊಟ್ಟವನಿಗೆ 3,000 ಅಂತೆ. ಸಿಗರೇಟು ನೀನಲ್ಲಿ ಮ್ಯಾನುಫ್ಯಾಕ್ಚರ್ ಬಂದ್ ಮಾಡಯ್ಯ. ಹೌದಾ? ನೀನು ಲೈಸೆನ್ಸ್ ಕೊಟ್ಟಿರ್ತೀಯ ಯಾರಿಗೆ? ಬಾರ್ನವರಿಗೆ, ಎಣ್ಣೆ ಹೊಡೆದವರಿಗೆ. ಅವನು ಇಲ್ಲಿ ಕುಡಿದು ಅಲ್ಲಿ ಹೋದಾಗ ಪೊಲೀಸ್ ಹಿಡಿತಾನೆ, ಬಾಯಿ ಗುತ್ತಾ ಊದು ಅಂತಾನೆ. ನೀನಿಲ್ಲಿ ಬಾರ್ ಕ್ಲೋಸ್ ಮಾಡಯ್ಯ. ಇಲ್ಲಿ ಅವನು ಹೆಂಗೆ ಅವನಲ್ಲಿ ಕುಡ್ಕೊಂಡು ಹೋಗ್ತಾ ಇದ್ದ ಪೊಲೀಸ್ನವನಿಗೆ? ಯಾಕೆ? ಅದು ಸಂಪಾದನೆ ಇಲ್ಲಿ ಗೊತ್ತಾ? ಇದು ಈ ಥರ ನೀವು ಅಂತ ಹೇಳೋದಕ್ಕೆ ನಾವು. ಹೌದಾ? ನೀನು ಬಾರ್ 12 ಗಂಟೆವರೆಗೆ ಓಪನ್ ಇರಬಾರ್ದಂತೆ, ಅವನು 12 ಗಂಟೆ ರೋಡಲ್ಲಿ ಸಿಗಬಾರ್ದಂತೆ ಕುಡ್ಕೊಂಡು. ಅಥವಾ ಅದಕ್ಕೆ ಕ್ಯಾನ್ಸಲ್ ಮಾಡಿ, ಮನೆಗೆ ಹೊರಗಡೆ ಕುಡಿಯೋಂಗಿಲ್ಲ ಅಂತ ಮಾಡಿ. ಮ್ಯಾನುಫ್ಯಾಕ್ಚರೇ ಕ್ಲೋಸ್ ಮಾಡು. ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಕ್ಲೋಸ್ ಮಾಡು, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಕ್ಲೋಸ್ ಮಾಡು. ಹೌದಾ? ಇಲ್ಲ, ಅದು ಯಾವುದೂ ಇಲ್ಲ, ಮಾಡೋಕ್ಕಾಗಲ್ಲ ಅವ್ರಿಗೆ. ಹಾಗಾದರೆ ಹೇಳ್ತಾ ಹೋದರೆ ಇಂಥದ್ದು ಸುಮಾರು ನಮಗೆ ಸಿಗುತ್ತೆ. ಸಾಧ್ಯನೇ ಇಲ್ಲ.
ಒಂದು ಈ ಕೆಲವು ಕಡೆ ನಾನು ಇದೆಲ್ಲ ಮಾತಾಡಿದ್ದೀನಿ. ಯಾವುದು ಈಗ ನೋಡಿ, ನೀನು ನೋಡೋಕ್ಕೆ ಎಷ್ಟು ಗಂಭೀರ ಕಾಣ್ತಿದೆ ಹೆಣ್ಣಿಗೆ ಆ ಸೀರೆ ಅಂತ ಉಟ್ರೆ. ಇದನ್ನು ನಾನು ಮಹಿಳಾ ದಿನಾಚರಣೆ ಅಂಗವಾಗಿ ನನ್ನ ಸಾಕಷ್ಟು ಕಡೆ ಕರೆದಿದ್ದಾರೆ. ಇವತ್ತು ಹೆಣ್ಣನ್ನು ನಾವು ಇವತ್ತು ಈ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಈಗಿನ ಕೆಲವು ಹೆಣ್ಮಕ್ಳಿಂದಲೇ ಹಾಳಾಗ್ತಾಯಿದೆ. ಇದು ಶತಸಿದ್ಧ. ಇದಕ್ಕೆ ನಾನು ನಿಮ್ಗೆ ಸಣ್ಣ ಎಕ್ಸಾಂಪಲ್ ಹೇಳಿ, ನನಗೆ ಯಾರೇನು ಮಾಡಿ ನನಗೆ ವಯಸ್ಸಾಗಿದೆ, ನಾನು ಇಲ್ಲದೆ ಇರೋದು ಹೇಳಲ್ಲ, ಕ್ರಿಯೇಟ್ ಮಾಡಿ ಹೇಳಲ್ಲ. ನೋಡು, ಹೆಣ್ಣು ಯಾರು? ಹೆಣ್ಣನ್ನು ಭೂಮಿಗೆ ಹೋಲಿಸಿದ್ದೀವಿ, ಆಕಾಶಕ್ಕೆ ಹೋಲಿಸಿದ್ದೀವಿ, ಸಮುದ್ರಕ್ಕೆ ಹೋಲಿಸಿದ್ದೀವಿ, ಗಂಗೆಗೆ ಹೋಲಿಸಿದ್ದೀವಿ, ಹೂವಿಗೆ ಹೋಲಿಸಿದ್ದೀವಿ. ಸರ್ವ ಘನ ಗುಣ ಇರುವಂಥದ್ದಕ್ಕೆಲ್ಲ ಹೆಣ್ಣನ್ನು ಹೋಲಿಸಿದ್ದೀವಿ. ಪ್ರಕೃತಿ ಮಾತೆ, ಪ್ರಕೃತಿಗೆ ಹೋಲಿಸಿದ್ದೀವಿ. ಆಯಿತಾ? ಅದಾದಮೇಲೆ ಅವಳನ್ನು ಗರ್ಭಗುಡಿಯಲ್ಲಿ ದೇವರನ್ನು ಹೆಂಗೆ ಪೂಜೆ ಮಾಡ್ತೀವಿ. ಅಮ್ಮ ಎಂಥ ಪದ! ಆ ಪ್ರಪಂಚದಲ್ಲಿ ಆ ಪದನೇ ಇನ್ನು ಹುಟ್ಟಲಿಕ್ಕಿಲ್ಲ. ನಮ್ಗೆ ಗೊತ್ತಿಲ್ಲ. ಅದು ದೇವರಿಗೆ ಬರಲಿಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಅವನ ಅಮ್ಮನ ರೂಪದಲ್ಲಿ ಹೆಣ್ಣನ್ನು ಕಳಿಸಿರ್ತಾನಂತೆ. ದೇವರ ರೂಪದಲ್ಲಿ ಅಮ್ಮನ ಕಳಿಸಿರ್ತಾನೆ. ಅಂಥ ಹೆಣ್ಣು ರೋಡಲ್ಲಿ ಭಿಕ್ಷುಕ್ತಿ ಹೋಗ್ತಾ ಇರಲಿ, ಬಿಡಮ್ಮ, ದಾರಿ ಬಿಡಮ್ಮ, ಅಮ್ಮ ಹೆಂಡ್ತಿಗೆ ಬಾ ಮೇಲೆ, ಮಗಳಿಗೂ ಬಾರ ಮೇಲೆ, ಯಾರೋ ಅಮ್ಮ, ಎಂಥ ಪದ ಅದು! ಆ ಪದ ನಿನಗೆ ಬಂದಿದೆಯಲ್ಲ, ಇನ್ನಷ್ಟು ಗ್ರೇಟ್ ಯಾರಿಲ್ಲ. ನಿನ್ನ ಪದ ಮುಟ್ಟದಲ್ಲಿ ಬೆಳಗ್ಗೆ ಪಾಜ ಮಾಡಬೇಕು. ನಿನಗಷ್ಟೆಲ್ಲ ಬಂದಮೇಲೆ ಪ್ರಪಂಚನೇ ನೀನು ಆದಮೇಲೆ ನೀನೇನು ಮಾಡ್ತಾಯಿದ್ಯಾ? 6 ರೂಪಾಯಿ ಚಡ್ಡಿ ಹಾಕ್ಕೊಂಡು, 8 ರೂಪಾಯಿ ಟೀ ಶರ್ಟ್ ಹಾಕ್ಕೊಂಡು, ಕೆಳಗೆ ಹರ್ಕೊಂಡು, ಮೇಲೆ ಬಟ್ಟೆ ಹಾಕ್ಕೊಂಡು ನೋಡೋದು. ಇದು ಯಾರು ಹೇಳ್ತಾ ಇಲ್ಲ, ಇದನ್ನು ಗಮನಿಸ್ತಾ ಇಲ್ಲ. ಉದಾಹರಣೆಗೆ ನಾವಾಗ ಹೇಳಿದೆ, ಕರೋನಾ ಯಾಕೆ ಬಂತು, ಸಂಪ್ರದಾಯ ಯಾಕೆ ಹೋಯ್ತು ಅಂತ. ಇದು ದೈವ ಮುಂದಿದೆ. ನೀನೇ ಮೀನು, ನೀನೇ ನಮ್ಮನ್ನು ತಾಯಿ ಊಟ ಕೊಡುವಳು, ಅನ್ನ ಕೊಡುವಳು, ಮೊಲೆ ಕೊಡುವಳು, ಊಟ ಕೊಡುವಳು, ಕರುಣಾಮಯಿ ಅವಳು. ಅಂಥವಳು ನೀನೇ ಎಲ್ಲ ಬಿಟ್ಟು ಈಚೆ ಬಂದರೆ ಇಡು ಮಾಡು. ನೀನೇನೋ ಸಂತೋಷವಾಗಿ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅತಿ ಆಯಿತು. ತಲೆ ಕೂದಲು ಬಿಚ್ಚಾಕೊಂಡು ಹಿಂಗೆ ಬರ್ತಾರೆ. ತಲೆ ಕೂದಲು ಬಿಚ್ಚಾಕೊಂಡು ಬರೋದು ಯಾವಾಗ? ಹಿಂಗೆ ಓಡ್ಬರ್ತಾನೆ, ಹಿಂಗಿಲ್ಲ, ನಾಗರಾವ್ ಹೆಡೆ ಎತ್ಕೊಂಡಾಗಿರ್ತದೆ. ಅಲ್ಲಿ ಯಾರೋ ರೇಪ್ ಮಾಡ್ದ, ಎಲ್ಲೋ ಬೆಂಕಿ ಬಿತ್ತು, ಯಾರೋ ಬಾವಿ ಬಿದ್ದರು, ಏನೋ ಅನಾಹುತ ಆಯಿತು, ಅಂತ ಬರ್ತಾನೆ. ಸೊ ಇದು ಇದರಲ್ಲಿ ನಮ್ಮ ಪುರಾಣ ಅಥವಾ ನಮ್ಮ ಧರ್ಮದ ಪ್ರಕಾರ ಅಥವಾ ನಮ್ಮ ಗ್ರಂಥದ ಪ್ರಕಾರ ದ್ರೌಪದಿ ಯಾಕೆ ಕೂದಲು ಬಿಟ್ಟಳು? ಸಮಥಿಂಗ್ ಇಸ್ ರಾಂಗ್, ಏನೋ ಕಾದಿದೆ ಅಂತ. ಅವಳು ಕೂದಲು ಹಾಕ್ಬಿಟ್ಲು, ದುಶ್ವಾಸನ ಸಾಯವರೆಗೂ ಕಟ್ಟಲ್ಲ ಅಂತ. ಏನೋ ಕಾದಿದೆ, ದಟ್ ಮೀನ್ಸ್ ಏನೋ ಕಾದಿದೆ ಅಂತ. ಹೌದಾ? ಹಾಗೆ ಕೂದಲು ಈಗ ನಾನು ಕೂದಲು ಬಗ್ಗೆ 1 ಅವರ್ ಮಾತಾಡ್ತೀನಿ. ನಿನ್ನ ಹಣೆ ಕುಂಕುಮದ ಬಗ್ಗೆ 1 ಅವರ್ ಮಾತಾಡ್ತೀನಿ. ಆಯಿತಾ? ನೀನು ಹಾಕಿಲ್ಲ ತುಟಿಗೆ ಬಿಡು. ತುಟಿಗೆ 100 ಗ್ರಾಮ್ ಹಾಕ್ತಾಳೆ. 60 ವರ್ಷದ ಮುದುಕಿ 100 ಗ್ರಾಮ್ ಎಲ್ಲ ನೀವು ನನಗೆ ಹೇಳ್ದಂಗೆ ನನಗೆ ಅನಿಸುತ್ತೆ. 60 ವರ್ಷದ ಮುದುಕಿ 100 ಗ್ರಾಮ್ ಹಾಕ್ತಾಳೆ. ತೆಗೆದ ಸಂಪ್ರದಾಯ ಅಂತ ಅದಂತ ಇಲ್ಲಿ ಹಣೆ ಮೇಲೆ ಒಂಚೂರು ಕೆಂಪದು ಹಾಕಲ್ಲ. ಹೌದಾ? ಹಾಕ್ತಾಳ? ಇಲ್ಲ. ಈ ಕೂದಲು ಬಾಚಿ ನೋಡಿದ್ರಿ, ಇಲ್ಲಿ ಕೂದಲು ಬಿದ್ದಿದೆಯಲ್ಲ, ಈ ಕೂದಲು ಮೆಟ್ಕೊಂಡು ತಿರುಗಿದ್ರೆ ಈ ಹೆಣ್ಣಿಗೆ ಬೆನ್ನು ನೋವು, ಸೊಂಟ ನೋವು, ಅದು ಶಾಸ್ತ್ರ ಇದೆ. ಕೂದಲು ಗ್ರೇಟ್. ಅದು ಲಕ್ಷ್ಮೀ, ಸರಸ್ವತಿ, ಗಣಪತಿ 3 ಇಲ್ಲ. ಅದ್ರ ಬಗ್ಗೆ ನನಗೆ 1 ಅವರ್ ಅದು ಹೇಳೋದಕ್ಕೆ. ಆ ಕೂದಲು ಬಿದ್ದಿದೆ, ಅದಷ್ಟೇ ಮಾಟದ ವಸ್ತು ಕೂಡ ಹೌದು. ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದೆ. ನಾವು ತುಪ್ಪ ತಿಂದರೂ ಬೆಣ್ಣೆ ತಿಂದರೂ ಹೋಗೋದೇನು ಮಲರೂಪದಲ್ಲಿ. ಹೌದಾ? ತುಪ್ಪ ಬೆಣ್ಣೆ ಹೋಯ್ತು ಅದಕ್ಕೆ ಒಳಗಡೆ ಹೋದಾಗ. ಆ ಕೂದಲು, ಅದೇ ಕೂದಲು ಹಿಂದಿನ ಕಾಲದಲ್ಲಿ ತಲೆ ಕೂದಲು ಬಾಚಿ ಮಣ್ಣಡಿನೋ ಕೊಲೆಯೋ ಹಾಕ್ತಾಯಿದ್ರು. ಅದೇ ಕೂದಲು ನೀನು ಬಾಚಿಯಲ್ಲಿ ಹಾಕಿದ್ದೆ ಈಗ ಹಿಂಗಂತವೆ ಹೋರಿಕೋಡಲು ಹುಣ್ಣಾದಂಗೆ ಎಲ್ಲ ಹಿಂಗಂತವೆ. ಆಯಿತಾ? ನಾನು ಅವ್ರು ದೂಷಿಸ್ತಾ ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇರೋದು. ಆಯಿತಾ? ನಾನು ವೇದಿಕೆ ಮೇಲೆ ಮಾತಾಡಿದ್ದೀನಿ ಬೇಕಾದಷ್ಟು. ಅದೇ ಕೂದಲು ಹದ್ದು ಅಥವಾ ಕಾಗೆ ಕೊಕ್ಕಲ್ಲಿ ರೋಡಲ್ಲಿ ಸಿಕ್ಕಿದರೆ ಇಲ್ಲಿ ಆ ಕೂದಲು ದೇವಸ್ಥಾನದ ಗೋಪುರ ಇರ್ಬೋದು, ಹದ್ದಿನ ಕಾಗಲ್ಲಿ, ಅಥವಾ ಮಸೀದಿಯ ಗೋಪುರ ಇರ್ಬೋದು, ಅಥವಾ ಚರ್ಚ್ ಗೋಪುರ, ಇವರೆಲ್ಲ ಒಂದೇ. ನಾವು ಬೇರೆ ಬೇರೆ ಮಾಡ್ಕೊಂಡಿದ್ವಿ. ಅವ್ರ ಲೈಫ್ ಸ್ಪಾಯಿಲ್. ಅದಕ್ಕೆ ನಾನು ಅಂತೇಳಿ ಪುರಾವೆ ಕೊಡ್ತೀನಿ. ಕೂದಲು ಅಷ್ಟು ಈಸಿಯಾಗಿ ಬದುಕಲ್ಲ. ಕೂದಲು ಭಾಷೆಯಲ್ಲಿ ಹಾಕ್ಬೇಡಿ. ನೀನು ನೋಡು, ಅದೆಷ್ಟು ಚೆಂದ ಕಾಣ್ತವೆ ಕೂದಲು ಹಿಂಗೆ ಕಟ್ಕೊಂಡು. ಹಳ್ಳಿ ನಿಮ್ಮ ದಕ್ಷಿಣ ಕನ್ನಡದಲ್ಲೇ ಇದೆ. ಅದೇನು ಬಿರುಗಾಳಿ ಬರುತ್ತೆ, ಹಡಗು ಬರ್ತಾ ಇರ್ತದೆ, ಆ ಕಡೆಯಿಂದ ಇದು ಬರ್ತವೆ, ಒಬ್ಳು ಹೆಂಗಸು ಬರ್ತಾರೆ, ಮುಯಿನ್ ಮಾರುವಳು. ಬಾಚಿ ಕಟ್ಟಿದ ಮಂಡೆ, ಮಲ್ಲಿಗೆ ಹೂವಿನ ದಂಡೆ, ನಿನಕಂಡೆ ನನ್ನ ದಂಡು ದಡ ಸೇರ್ತು ಅಂತ. ಅಂದರೆ ಅವಳು ತಲೆ ಬಾಚಿಕೊಂಡು ಮಲ್ಲಿಗೆ ಹೂವು ಕಟ್ಕೊಂಡು ಹಿಂಗೆ ಬರ್ತಾಯಿದ್ಲು. ಒಂದು ಹಡಗು ಬಿರುಗಾಳಿ ಬೆಂಕಿ ಏನು ಬೀಸ್ತಾ ಇತ್ತು, ಹಡಗಿನ ಮುಳುಗಿ ಹೋಗಬೇಕು. ಅವಾಗೇನು ಮಾಡ್ತಾನೆ, ಹಡಗು ಓಡಿಸೋನು ಅವಳನ್ನು ನೋಡ್ತಾನೆ. ಅವಳ ಬಾಚಿ ಕಟ್ಟಿದ ಮಂಡೆಯನ್ನು ಚೆನ್ನಾಗಿ ಬಾಚಿ ಕಟ್ಟಿದ್ಲು. ಮಲ್ಲಿಗೆ ಹೂವಿನ ದಂಡು ಹಿಂಗೆ ಬಡಿದ್ಲು. ಅವನಿಗೆ ಅವಳು ಸಾಕ್ಷಾತ್ ದೇವತೆ ಕಂಡಳು. ಅವನಿಗೆ ದೇವ್ರ ಜ್ಞಾಪಕ ಆಯಿತು ಅವಳು ನೋಡಿದ್ದಕ್ಕೆ. ಆ ಹಡಗು ನಾನು ಏನಕ್ಕಂಡೆ ನನ್ನ ದಂಡು ಅಂದರೆ ಹಡಗು ದಡ ಸೇರ್ತು ಅಂತ. ಅದು ಅಷ್ಟು ಪವರ್ ಇದೆ ಹೆಣ್ಮಕ್ಳಿಗೆ. ಅಷ್ಟು ಅವ್ರು ಹೇಳಿದ್ದೇ ಆಗ್ತದೆ. ಹೆಣ್ಣು ದೇವದ ಕಾರಣ ಇದೆ ಏನು?
ಅವಳು ತಿಂಗಳು ಮಂತ್ಲಿ ಇದಾಗ್ತಾಳೆ ಫ್ರೆಶ್ನೆಸ್, ಅವಳು ಏನೇ ಇದ್ದರೂ ಎಲ್ಲ ಹೋಗ್ಬಿಡ್ತಿದೆ. ಆಯ್ತಪ್ಪ ನಿನ್ನೆ ಏನೋ ಕೆಟ್ಟದ್ದು ಮಾಡಿದೆ, ನಾನು ಕೆಟ್ಟದ್ದಾಗದಿಲ್ಲ ನೆನೆಸ್ಕೊತಾರೆ, ಏನೋ ಆಗುತ್ತೆ. ಅವಳು ಅದು ಮಂತ್ಲಿ ಪ್ಯೂರಿಟಿ ಇರ್ತಲ್ಲ ಅವಳಿಗೆ, ತಪ್ಪಿ ಕ್ಷಮೆ ಅದು ಅವಳನ್ನ. ಅದೇನು ಅವಳಿಗೆ ಬಹಿಷ್ಠೆ ಆದಾಗ ಅಥವಾ ಏನೋ ಮಂತ್ಲಿ ಆದಾಗ ಅವಳು 4 ದಿನ ಆಚೆ ಇರಬೇಕು, ಅದು ಸೂತ್ಕ ಅಲ್ಲ, ಅದು ಬಹಿಷ್ಕಾರ ಅಲ್ಲ, ಅದು ಪ್ರಕೃತಿ ಸಹಜ. ಅದೇನೋ ಸಮಥಿಂಗ್ ಅದು ಗೊತ್ತಿರ್ತದೆ, ಸ್ವಲ್ಪ ಅಂಟು ಮುಟ್ಟಿರ್ತದೆ, ಆ ಬ್ಲಡ್ಡು ಗಿಡ್ಡು ಬಿದ್ದಿರ್ತದೆ, ಅದು ಎಲ್ಲ ಕಡೆ ಒಬ್ಬೊಂದು ಡಿಶಸ್ ಇರ್ತದೆ, ಆ ಡಿಶಸ್ಸು ಬೇರೆ ಜನಕ್ಕೆ ಹಂಪದೆ. ಹಾಗಾದರೆ ಒಂದು 4 ದಿನ ಆಚೆ ಕೂತಿರುವಂಥ ಅದು ಸೂತಕ ಅಲ್ಲ, ಅದನ್ನು ಹೇಟ್ ಮಾಡುವಂಥದ್ದಲ್ಲ. ಬಟ್ ಅದಕ್ಕೆ ಪವಿತ್ರ ಟೈಮ್ ಅದು, ಜನಕ್ಕೆ ಗೊತ್ತಿಲ್ಲ, ಅವಳು ಫ್ರೆಶ್ ಆಗ್ತಾ ಇದ್ದಾಳೆ, ಫಲ ಬಿಡುವಂಥ ಸಮಯ ಅಂತ ಅದಕ್ಕೆ ಬರ್ತದೆ. ಹಾಗಾಗಿ ಕೆಲವರಿಗೆ ಗೊತ್ತಿರಲ್ಲ ಆ ವಿಷಯ, ನಾವು ಗೊತ್ತಿಲ್ಲದನ್ನು ಹೇಳಬೇಕು, ತಿಳಿಸ್ಬೇಕಷ್ಟೆ, ಮತ್ತು ಏನಿಲ್ಲ. ಕಣ್ಣುಬ್ಬೇನು, ನೀನು ಇದೇನು, ಕುಂಕುಮ ಯಾಕೆ ಹಾಕ್ತೀಯ, ಕಾಲುಂಗುರ ಯಾಕೆ ಹಾಕ್ತೀಯ, ಅವೆಲ್ಲವೂ 108 ಕಾರಣ ಇರ್ತದೆ. ಆಯಿತಾ? ಅವಾಗಿಂದ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಏನು ಹೇಳಬೇಕು ಸರ್ ಧರ್ಮಸ್ಥಳದ ಬಗ್ಗೆ? ಈಗ ಎಷ್ಟೇ ಆಯಾಸ ಇರಲಿ, ಎಷ್ಟೇ ಹಸಿವಿರಲಿ, ಎಷ್ಟೇ ನೋವಿರಲಿ, ಧರ್ಮಸ್ಥಳ ಅಂದಾಗ ಮುಂಚೆ ಒಂದು ಶಕ್ತಿ ಬರುತ್ತೆ. ಅದು ಶಕ್ತಿ ಕೇಂದ್ರ. ಪ್ರತಿಯೊಬ್ಬನಿಗೂ ಅಶಕ್ತ ಅಸಹಾಯಕ ಎಲ್ಲರಿಗೂ ಶಕ್ತಿ ಕೇಂದ್ರ ಅದು. ಆಯಿತಾ? ಅಲ್ಲಿ ಏನೇ ನಡೀಲಿ, ಅಲ್ಲಿ ಅಂಥದ್ದು ನಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ನಡೆದಿರ್ಬೋದು. ಅದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಅದಕ್ಕೆ ಹೊಣೆಗಾರರಲ್ಲ. ನಾನು ಆಗಲೇ ಹೇಳಿದಾಗೆ, ಈಗಿನ ಕಾಲದಲ್ಲಿ ಅಣ್ಣ ತಮ್ಮ ಕೇಳಲ್ಲ, ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಅವರ ಅಣ್ಣ ತಮ್ಮನೋ ಮಕ್ಕಳೋ ಯಾರೋ ಏನೋ ಮಾಡಿರ್ಬೋದು. ಹಾಗಾಗಿ ಅದು ಸಾಧ್ಯತೆ ಇಲ್ಲ. ಹೆಗಡೆಯವ್ರ ಬಗ್ಗೆ ಅಥವಾ ಏನೋ ಅದಕ್ಕೆ ಇದು ರಾಜಕೀಯ ಪಿತೂರಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಜಡ್ಜ್ ಮಾಡೋಕ್ಕಲ್ಲೇ ಇದ್ದಾನೆ ಅಣ್ಣಪ್ಪ ಮಂಜುನಾಥ, ಸುಮ್ಮನೆ ಕೂತಿಲ್ಲ ಅಲ್ಲಿ. ಅವನು ಜಡ್ಜ್ ಮಾಡ್ತಾರೆ, ನೋಡೋಣ ಇವರೆಲ್ಲ ಏನೇನು ಮಾಡ್ತಾಯಿದ್ದಾರೆ ಅಂತ. ಪ್ರಸಂಗ ಯಾವುದು ಅಂತ ಗೊತ್ತಾಗೋದು ಬೆಳಿಗ್ಗೆ ಅಲ್ವ, ಈಗ ನಡೀತಾ ಇದೆ ಆಟ ಎಲ್ಲ. ಈಗ ವೇಷ ಕಟ್ಕೊಂಡೆಲ್ಲ ಕುಣಿತಾ ಇದ್ದಾರೆ, ಚೌಕಿಯಿಂದ ಬಂದು ಕುಣಿತಾ ಇದ್ದಾರೆ. ಅದಷ್ಟು ಈಜಿ ಅಲ್ಲ. ಹಾಗಾಗಿ ಧರ್ಮಸ್ಥಳದ ಹೆಸರು ಹಾಳಾಗಬಾರ್ದು. ಹೆಗ್ಡೆಯವರು ಮಂಜುನಾಥನ ಪ್ರತಿನಿಧಿಯವರು. ಅವರು ಪರ್ಸ್ನಲ್ಗೇನಿಲ್ಲ, ಅವರಿಗೆ ಆ ಪವರು ಭಗವಂತ ಕೊಟ್ಟಿದ್ದಾನೆ. ಈಗ ಮನೆಗೊಬ್ಬ ನೀನೇನೇ ತಪ್ಪಾಳು, ನಿನ್ನ ಅಪ್ಪನಿಗೆ ನೀನು ಏನೋ ಸಿಟ್ಟಲ್ಲಿ ಹೇಳ್ತೀವಿ ಬಿಟ್ಟು ಮತ್ತೆ ನೀ ಅಪ್ಪನ ಎದುರು ಹಾಕೊಂಡು ಹೇಳೋದು ನಿಮ್ಮ ಮನಸ್ಸಿಗೆ ಬರಲ್ಲ, ಅಪ್ಪನ ಅಥವಾ ಅಮ್ಮನ. ಹಾಗೆ ಅವರು ಆ ಅಪ್ಪನ ಸ್ಥಾನದಲ್ಲಿ, ಅದು ಆ ಭಕ್ತಾದಿಗಳ ಅಪ್ಪನ ಸ್ಥಾನದಲ್ಲಿದ್ದಾರೆ ಅವರು. ಆ ಹೆಸರನ್ನು ರಾಜಕೀಯದವರು ಸೇರಿ ಹಾಳು ಮಾಡ್ತಾರೆ ಹೊರತು ನೀವು ಯಾಕಯ್ಯ ಫೈಟ್ ಮಾಡ್ತೀರಾ? ಹೊರಗಡೆ ಹಾಕಿದ್ದಿಲ್ಲ ವಿಷಯ. ಮಂಜುನಾಥನ ಇದ್ದಾನೆ, ನೀವೇ ಹೇಳ್ತಿಲ್ಲ, ಮಂಜುನಾಥ ಇದ್ದಾನೆ, ಅಣ್ಣಪ್ಪ ಇದ್ದಾನೆ. ಹಾಗಾಗಿ ಹಿಂದೆ ನನ್ನ ಮಕ್ಕಳ ಆಟಿಕೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅರ್ಥಾತ್ ಕರಾವಳಿಯಲ್ಲಿ ನಾವು ಊಟ ಮಾಡುವಾಗ ಅಥವಾ ಬೇರೆ ಸಮಯ ಎಂಜಲ್ ಮಾಡುವಾಗ ಸ್ನಾನ ಮಾಡಿ ಧರ್ಮಸ್ಥಳ ಅಂತ ಹೆಸರು ಕರೀತಾ ಇದ್ದಿಲ್ಲ. ಅದು ಅವತ್ತು ನಿಮಗೆ ಗೊತ್ತಾ, ಕುಂದಾಪುರಿಗೆ ಬಡಗನಾಡು, ಆ ಕಡೆ ತೆಂಕ್ಲಾಯಿ ಅಂತ ಕರಿತಾ ಇದ್ದು. ತೆಂಕ್ಲಾಯಲ್ಲಿ ನಾವು ತೆಂಕ್ಲಾಯಿ ಹೋಗ್ಬೇಕು, ಧರ್ಮಸ್ಥಳ ಹೋಗ್ಬೇಕು ಅಂತ ಹೇಳಲ್ಲ, ಊಟ ಮಾಡುವಾಗ ತೆಂಕ್ಲಾಯಿ ಹೋಗ್ಬೇಕು ನಾನು ಆಡಿದ್ದು. ಅದಕ್ಕೆ ಬರಲ್ಲ ಇವತ್ತು ನಾವು, ಯಾಕಂದರೆ ಅದೆಲ್ಲ ಸುಮ್ಮನೆ ಕ್ರಿಯೇಟಿವಿಟಿ ಅಲ್ಲ ಅದು. ಈಗ ಇನ್ನೊಂದು ಯಾರೋ ಹೇಳಿದರು, ಅಲ್ಲಿ ಹೆಗ್ಡೆಯವರು ಇದು ನಮ್ಮದು ಹಿಂದೂಗಳದ್ದಲ್ಲ, ಇದು ಜೈನರದ್ದು ಅಂತ. ಅಂದರೆ ಈ ಪ್ರತಿಗಳೊಂದು ಜಾತಿ ಇದೆ, ಅವ್ರು ಹಿಂದೂಗಳಂತ ಹಂಗೆ ಹೇಳಿದ್ದ ನನ್ನ ಅನಿಸಿಕೆ. ನಮ್ಮದು ಜೈನರವ್ರು ಆಡಳಿತ ಅವ್ರದ್ದು ಇರ್ಬೋದು, ತಪ್ಪಂತ ಹೇಳಲಿಕ್ಕೆ ಆಗಲ್ಲಲ್ಲ. ನೀ ತಪ್ಪಂತೆ ಅದೀಗ. ಈಗ ನೋಡಪ್ಪ, ಇದೊಂದು ಏರಿಯಾ ನಂದು ಮತಿಕೆರೆ, ಅವನು ಕಾರ್ಪೊರೇಟ್ರಲ್ಲಿ, ಇದು ನಂದೇ, ಇದು ನಿಂದಲ್ಲ. ಇದು ಹಿಂದೂ ಅಂತ ಕೆಲವು ಪದಗಳ ಕ್ರಿಯೇಟ್ ಮಾಡಿರ್ತಾರೆ, ಸಮಥಿಂಗ್ ಈಸ್ ನಡೆದಿರ್ತದೆ. ಹಾಗೆ ದಯವಿಟ್ಟು ಯಾರು ಧರ್ಮಸ್ಥಳದ ಬಗ್ಗೆ ಯಾರು ಎರಡು ಆಡಬೇಡಿ, ಇಲ್ಲದೇ ಇರೋದನ್ನು ಮಾತಾಡಬೇಡಿ. ನಿಮಗೆ ಸತ್ಯ ಕಣ್ಣಾರೆ ಕಂಡಳು ಪರಂಬರಿಸಿ ನೋಡಬೇಕು ಅಂತ ಇದೆ, ಅದನ್ನು ನೋಡಬೇಕು ದಯವಿಟ್ಟು. ಅದು ನಮ್ಮ ರಾಜ್ಯದ ಹೆಗ್ಗುರುತು, ಕೇಂದ್ರ ಬಿಂದು, ನಮ್ಮ ದೇಶಕ್ಕೆ ಹೆಗ್ಗುರುತದು. ಹಾಗಾಗಿ ಯಾರೊಬ್ಬರು ದಯವಿಟ್ಟು, ನನಗೂ ಏನೋ ಭಗವಂತ ಒಂದು ದೈವಿಕ ಶಕ್ತಿ ಕೊಟ್ಟಿದ್ದಾನೆ, ಇದನ್ನು ಹೇಳುವ ಮಗನೇ ಅಂತ ಬಾಯಲ್ಲಿ ಬಂತು. ನಾನೇನು ಯಾರ ಪಕ್ಷ ಇಲ್ಲ, ಯಾರು ಇದು ಅಲ್ಲ. ಧರ್ಮಸ್ಥಳದ ಬಗ್ಗೆಯೂ ನಾನು ಕೆಲವು ಹಿಂದೆ ಮಾತಾಡಿದ್ದಿದೆ, ಅಂದರೆ ಕೆಟ್ಟದ್ದು ಮಾತಾಡಲಿಲ್ಲ. ಯಾಕಂದರೆ ಕೆಲವೊಂದು ಸಣ್ಣ ಪುಟ್ಟ ಇಲ್ಲದೇ ಎಲ್ಲ ಮಾತಾಡೋಣ ಬರಲ್ಲ. ನನಗೆ ಬಾಯಲ್ಲಿ ಬರಬೇಕಾದ್ರೆ ಸತ್ಯ ಮಾತ್ರ ಬರುತ್ತೆ ಹೊರತು ನನ್ನ ಅನಿಸಿಕೆ. ಹಾಗಾಗಿ ನೀವೆಲ್ಲ ನಿಮ್ಮ ತಾಂತ್ರಿಕ ವರ್ಗವಾಗಿ ಬಂದಿದ್ದೀರಿ. ಸಂಭ್ರಮ ಮೀಡಿಯಾ ಹೌಸ್ ಅದು ಈಗ ನಿಮಗೆಲ್ಲ ಸಂಭ್ರಮ, ನಮಗೂ ಸಂಭ್ರಮ ಕೊಟ್ಟಿದೆ. ಅದನ್ನು ಇನ್ನೊಮ್ಮೆ ಮಾತಾಡ್ತೀನಿ. ನಿಮ್ಮ ಸಂಭ್ರಮಕ್ಕೆ ಬಂದು ನಿಮ್ಗೆಲ್ಲರಿಗೂ ಭಗವಂತ ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ನಿಮ್ಮ ಕೀರ್ತಿಗಳು ಎಲ್ಲ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿ ಆಗಲಿ ಅಂತ ಹೇಳ್ತಾ ಭಗವಂತನಲ್ಲಿ ಮತ್ತೊಮ್ಮೆ ನನ್ನ ಪ್ರಾರ್ಥನೆ.
ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಒಂದಷ್ಟು ನಿಮಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ಗಳನ್ನು ನಮ್ಮ ವೀಕ್ಷಕರಿಗೆ ತಲುಪಿಸಿಕೊಟ್ಟಿದ್ದಕ್ಕೆ, ಹಾಗೂ ಇಂದಿನ ನಿಮ್ಮ ಮುಂದಿನ ಯೋಜನೆಗಳು ಇನ್ನಷ್ಟು ಉತ್ತಮವಾಗಿ ಒಂದಷ್ಟು ಜನರಿಗೆ ನಿಮ್ಮಿಂದ ಅನುಕೂಲವಾಗಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ಕೆಂಚನೂರು ಶಂಕರ್ ಅವರು ಯಾವ ರೀತಿ ಮಾತಾಡಿದ್ರು, ಅವರ ಆಗು ಹೋಗುಗಳೇನು, ಅವರು ತಗೊಂಡಂತಹ ಒಂದು ಜೀವನ ಶೈಲಿ ಏನು, ರಂಗಭೂಮಿಗೂ ಸಿನಿಮಾ ರಂಗಕ್ಕೂ ಕಾರ್ಮಿಕ ಪರ ಹೋರಾಟಕ್ಕೂ ಇರುವಂಥ 3 ಕ್ಯಾಟಗರಿಯನ್ನು ನಮ್ಮ ಮುಂದೆ ಎಡೆಯಾಗಿ ಬಿಚ್ಚಿಟ್ರು. ಸೊ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿ ನೀವು ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕೊನೆಯದಾಗಿ, ಕಣ್ಣಲ್ಲಿ ನೋಡಿದ್ರು, ಕಿವಿಯಲ್ಲಿ ಕೇಳಿದ್ರು, ಅದನ್ನು ಏನು ನಡೆದಿದೆ ಅನ್ನೋದನ್ನು ವಿಶ್ಲೇಷಣವಾಗಿ ನೋಡಲೇಬೇಕಾಗುತ್ತೆ ಕೆಲವೊಂದು ಸಲ. ಸೊ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡಿ ನಿಮ್ಮ ವೈಯಕ್ತಿಕ ಒಪಿನಿಯನನ್ನು ನೀವು ಹೇಳ್ತೀರಾ. ಸೊ ವೈಯಕ್ತಿಕವಾಗಿ ಕೊಡುವಂಥ ಒಪಿನಿಯನಿಗೆ ಅದು ಅವರವರ ಥಾಟಿಗೆ ಸೀಮಿತವಾಗಿರುತ್ತೆ. ಸೊ ಆ ಥಾಟ್ ಮೂಲಕ ಸರ್ ಮಾತಾಡಿದ್ದಾರೆ. ಸೊ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಲ್ಲಿ ನೀವೇ ಕಣ್ಣಾರ ಒಂದು ಸಲ ವಿಶ್ಲೇಷಿಸಿ ನೋಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.